ಈ ಪ್ರಶ್ನೆಗಳಿಗೆಲ್ಲ ನಾನು ತಯಾರಾಗಿ ಬಂದಿದ್ದೆ, ಎಲ್ಲರೂ ಯೋಚನೆ ಮಾಡ್ಕೊಂಡು ಬರ್ತಾ ಇದ್ದೆ ಯಾವ ಆನ್ಸರ್. ಉಳಿದವರು ಕಂಡಂತೆ ಮುನ್ನ ಪಾತ್ರನೂ ಅಷ್ಟೇ ಸರ್, ಅದು ತುಂಬಾ ಎಲ್ರೂ ಮನಸ್ಸಲ್ಲೂ ಉಳಿದಂತ ಪಾತ್ರ ಅದು. ಅಷ್ಟೊಳ್ಳೆ ಹಾಡನ್ನು ಕೊಟ್ಟು ಎಲ್ಲ ಮಾಡಿ ರಿಸ್ಕ್ ತಗೊಳ್ಳೋದಕ್ಕೆ ರಕ್ಷಿತಕ್ಕೆ ಧೈರ್ಯ ಇತ್ತು, ಹಾಗಾಗಿ ಅದು ಸಾಧ್ಯ ಆಯಿತು. ಅನಂತನಾಗ್ ಮತ್ತೆ ಲಕ್ಷ್ಮಿ ಅವರು ಇಬ್ಬರು ಒಟ್ಟಿಗೆ ಸಿನಿಮಾ ಮಾಡೋದು ನೋಡಿ ಅವ್ರಿಬ್ರು ಗಂಡ ಹೇಳ್ತಿ ಅಂತ ಅನ್ಕೊಂಡೆ. ಕನ್ನಡ ಮೇಷ್ಟ್ರು ಕೂಡ ಆಗಿದ್ದರಿಂದ ಅಲ್ಲೇ ಆ್ಯಕ್ಚುಲ್ ಆಗಿ ನಿಜವಾಗ್ಲೂ ಓದೋದಕ್ಕೆ ಅವಕಾಶ ಆಗಿದ್ದು. ಹಳೆ ಕನ್ನಡ ಎಲ್ಲ ನಾನು ಲೆಕ್ಚರ್ ಆದಮೇಲೆ ಓದಿದ್ದು. ನೋಡಿದ ತಕ್ಷಣ ಖುಷಿ ಆಗುತ್ತೆ. ರಿಷಾ ನೋಡಿದೆ ಅಲ್ಲಿ, ನಾನು ಅವ್ರಿಗೆ ಹೋಗಿ ಹೇಳಿದೆ ನನಗೆ ತುಂಬ ದುಃಖ ಆಗ್ತಾ ಇತ್ತು ನಿಮ್ಮ ಪಾತ್ರದಲ್ಲಿ ಸತ್ತೋಗಿದ್ದು. ಕೆಲವ್ರದ್ದು ಆಕ್ಟಿಂಗ್ ಅಂತ ಅನ್ಸುತ್ತೆ, ನಿಮ್ಮನ್ನ ನೋಡಿದ್ರೆ ಬಿಲೀವಬಲ್ ಅಂತ ಅನ್ಸುತ್ತೆ. ವೆಟ್ರಿ ಸಿನಿಮಾ ಕಾಸ್ಟ್ ಮಾಡೋದೇ ಹೆಂಗೆ, ಓಕೆ ಇವರು ಅವರು ಅಂತಂದ್ರೆ ವಡಪ್ಪ ಅವ್ರು ಆಕ್ಟಿಂಗ್ ಮಾಡ್ಬಿಡ್ತಾರೆ ಬೇಡ. ಎಲ್ರಿಗೂ ನಮಸ್ಕಾರ, ನಾನು ಸ್ಪರ್ಶ ಆರ್ಕೆ. ಇವತ್ತು ನಮ್ಮೊಂದಿಗೆ ಅನಾಮಧೇಯ ಅಶೋಕ್ ಕುಮಾರ್ ಚಿತ್ರತಂಡ ಇದೆ. ಮೊದಲನೇದಾಗಿ ಕಿಶೋರ್ ಸರ್, ವೆಲ್ಕಮ್ ಟು ದ ಶೋ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ. ಹರ್ಷಿಲ್, ನನ್ನ ಅತ್ಯಾಪ್ತ ಗೆಳೆಯ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಮೊದಲನೇದಾಗಿ ನನ್ನ ಪ್ರಶ್ನೆ ಏನಂದ್ರೆ, ಸಿನಿಮಾ ಎಲ್ಲರನ್ನು ಬೆಸೆಯುವಂಥ ಒಂದು ಮಾಧ್ಯಮ. ಸೊ ನಾವಿಲ್ಲಿ ಕೂತಿರೋದು ಕೂಡ ಅದೇ ಕಾರಣಕ್ಕಾಗಿ. ನಿಮ್ಮ ಇಡೀ ಜೀವಮಾನದಲ್ಲಿ ನೀವು ಕಂಡಂತಹ ಅತ್ಯಂತ ಶ್ರೇಷ್ಠ ಸಿನಿಮಾಗಳು ಅಂದಾಗ ನಿಮಗೆ ನೆನಪು ಬರೋದು ಯಾವುದು ಸರ್? ಬೇಕಾದಷ್ಟಿದೆ, ಬಟ್ ನನ್ನ ತುಂಬ ಗೊತ್ತಿಲ್ಲ. ಹಿಡಿದಿಟ್ಟು ಕೂರಿಸಿದ್ದು ಅಂದರೆ ಇತ್ತೀಚೆಗೆ ಅಂತ ಹೇಳ್ಬೋದು. ಸುಮಾರಿವೆ ಸಿನಿಮಾಗಳು. ಒಂದು ಸಿನಿಮಾ ಹೆಸರು ಹೇಳಿದ್ರೆ ಇನ್ನೊಂದು ಸಿನಿಮಾಗೆ ಬೇಜಾರು ಮಾಡ್ಕೊಳ್ಳುತ್ತೆ. ಸಿನಿಮಾ ಬೇಜಾರು ಮಾಡ್ಕೊಳ್ಳುತ್ತೆ. ನಾನೇ ಬೇಜಾರು ಮಾಡ್ಕೊಂಡ್ಬಿಡ್ತೀನಿ, ಅಯ್ಯೋ ಆ ಸಿನಿಮಾ ಹೆಸರಿಲ್ಲ, ಇಲ್ಲಿಂದ ಹೋದ್ಮೇಲೆ ಅದೇ ಥರ ಓಡ್ತಾ ಇರುತ್ತೆ. ತುಂಬ ಹುಚ್ಚಿಡಿದು ನೋಡಿದ್ದು ಅಂತ ನಾನು ಅವತಾರ ಅನ್ಸುತ್ತೆ. ಅವತಾರನ ನೋಡಿ ಒಂದು ಫ್ಲೈಟಲ್ಲಿ ಮಿಸ್ ಮಾಡಿದ್ದೀನಿ. ಅದು ಎಷ್ಟನೇ ಸಲಿನೋ ಗೊತ್ತಿಲ್ಲ, ಅದನ್ನ ಪೂರ್ತಿ ನೋಡ್ಬಿಟ್ಟು ಹೋಗ್ಬೇಕು ಅಂತ ನಿಂತ್ಕೊಂಡು ಒಂದ್ಸಲ ಫ್ಲೈಟಲ್ಲಿ ಮಿಸ್ ಮಾಡ್ಕೊಂಡಿದ್ದೀನಿ. ತುಂಬ ಇಂಪ್ಯಾಕ್ಟ್ಫುಲ್ ಆಗಿತ್ತು. ಎಂಟರ್ಟೈನಿಂಗ್ ಅಟ್ ದ ಸೇಮ್ ಟೈಮ್ ವೆರಿ ಇಂಪ್ಯಾಕ್ಟ್ಫುಲ್. ಅಲ್ಲದೆ ಸುಮಾರು ಪುಟ್ಟ ಸಿನಿಮಾಗಳ ಥರದ ಹ್ಯೂಜ್ ಸ್ಕೇಲ್ ಸಿನಿಮಾ ಸುಮಾರು. ಶಿನ್ಲರ್ಸ್ ಲಿಸ್ಟ್ ಅಂತ ಹೇಳ್ಬೋದು, ಬೇಕಾದಷ್ಟು ಬರುತ್ತೆ ನಮ್ಮ ಕನ್ನಡದಲ್ಲೇ ಸಿನಿಮಾ. ಬಂಗಾರದ ಮನುಷ್ಯ, ಭೂದಾನ, ತಬರನ್ ಕತೆ, ತೇಜಸ್ವಿಯವ್ರ ಎಲ್ಲ ಕಥೆಗಳು ಎಲ್ಲ ಸಿನಿಮಾಗಳು ನೋಡ್ಬಿಟ್ಟಿದ್ದೀನಿ. ಸೊ ತಬರನ್ ಕತೆ ಟಕ್ ಅಂತ ಜ್ಞಾಪಕ ಬರುತ್ತೆ. ಯಾಕಂದ್ರೆ ತುಂಬ ಚಿಕ್ಕ ವಯಸ್ಸಿನಲ್ಲಿ ನಾನು DDಯಲ್ಲಿ ನೋಡಿದ್ದು, ಅದು ದೂರದರ್ಶನ ನೋಡಿದ್ದು. ಅದ್ರಲ್ಲಿ ತಬರ ಹೇಳೋ ಒಂದು ಮಾತು ಇನ್ನೂ ನನ್ನ ತಲೆಯಲ್ಲೇ ಇದೆ. ಅದು ಇವನತ್ತು ಮಾಂಸದ ಅಂಗಡಿಗೆ ಹೋಗಿ ತಬರ ಕೇಳ್ತಾನಲ್ಲ, ನನ್ನ ಹೆಂಡತಿ ಕಾಲ್ ಕತ್ತರಿಸ್ಕೊಡ್ತೀಯಾ ಅಂತ ಅಂದ್ಬಿಟ್ಟು. ಹಾಗೆ ಬೇಕಾದಷ್ಟಿದೆ. ತಕ್ಷಣಕ್ಕೆ ನಿಮ್ಗೆ ಇವಾಗ ನೆನಪಾಗುವಂಥದ್ದು ಒಂದಷ್ಟು ಸಿನಿಮಾಗಳು. ಸೊ ಸೇಮ್ ಪ್ರಶ್ನೆ ನಿನ್ಗೆ ಕೇಳಿದ್ರೆ, ಅದೇ ಇತ್ತೀಚೆಗೆ ಕನ್ನಡ ಸಿನಿಮಾ ನನಗೆ ತುಂಬಾ ಇಂಪ್ಯಾಕ್ಟ್ ಆಗಿದ್ದು ಅಂದ್ರೆ 17 ಹೌದು, ಥಿಯೇಟರ್ ನೋಡಿದ್ದೆ. ಅದು ಆ ಎಕ್ಸ್ಪೀರಿಯನ್ಸ್ ಎಡ್ಜ್ ಆಫ್ ದ ಸೀಟ್. ಕರೆಕ್ಟ್. ಡ್ರಾಮಾಲು ಇಷ್ಟೊಂದು ನೀವು ಥ್ರಿಲ್ ಕೊಡಬಹುದು ಅಂತ ನಂಗೆ ತೋರಿಸ್ಕೊಟ್ಟಿದ್ದೆ ಆ ಸಿನಿಮಾ. ತುಂಬಾ ಎಂಜಾಯ್ ಮಾಡಿದೆ. ಬಟ್ ಓವರ್ ಆಲ್ ನಾನು ತುಂಬಾ ರಿಪೀಟೆಡ್ ಆಗಿ ಮತ್ತೆ ಮತ್ತೆ ಹೋಗುವಂತ ಸಿನಿಮಾ ಅಂದ್ರೆ ಇಂಟರ್ಸ್ಟೆಲ್ಲರ್. ರೀ ರಿಲೀಸ್ ಕೂಡ ಆಗಿತ್ತು ಈ ವರ್ಷ. 10ನೇ ವರ್ಷ ಇದೆ, 10th year. ಸೊ ಅದು ಹೆಂಗೆ ಒಂದು ಸೈನ್ಸ್ ಫಿಕ್ಷನ್ ಅಲ್ಲಿ ಎಮೋಷನ್ಸ್ ನ ಹೆಂಗೆ ಇನ್ವಾಲ್ವ್ ಮಾಡ್ಬೋದು ಅಂತ ಅದ್ಭುತ ಅದು ನನಗೆ. ಇಟ್ಸ್ ನಾಟ್ ಅ ಸೈನ್ಸ್ ಫಿಕ್ಷನ್, ಇಟ್ಸ್ ಅ ಫಿಲ್ಮ್ ಅಬೌಟ್ ಅ ಫಾದರ್ ಅಂಡ್ ಅ ಡಾಟರ್. ಕರೆಕ್ಟ್. ಅದ್ಭುತವಾದ ಸಿನಿಮಾ. ಸೊ ನಮ್ಮ ಸ್ಕಾರ್ಸೆಸಿ ಹೇಳ್ದಂಗೆ ಅಬ್ಸಲ್ಯೂಟ್ ಸಿನಿಮಾ. ಸೊ ಅದರದ್ದೇ ನೆಕ್ಸ್ಟ್ ಪ್ರಶ್ನೆ ಕೇಳೋಣ ಅನ್ಕೊಂಡಿದ್ದೆ. ಮಾರ್ಟಿನ್ ಸ್ಕಾರ್ಸೆಸಿ ಪ್ರಕಾರ ಒಂದು ಅದ್ಭುತವಾದಂಥ ಅಬ್ಸಲ್ಯೂಟ್ ಸಿನಿಮಾ ಅಂತ ಯಾವುದನ್ನು ಕರೀತಾರೆ ಅಂತಂದರೆ, ಒಂದ್ಸಲ ನೋಡಿ ಅದನ್ನು ಮತ್ತೆ ರೀವಿಸಿಟ್ ಮಾಡಿದಾಗ ನಮ್ಮಲ್ಲಿ ಅದೇ ಒಂದು ಭಾವನೆಗಳು, ಮೊದಲನೇ ಸಲ ನೋಡಿದಾಗ ಮೂಡಿದಂತಹ ಭಾವನೆಗಳು ಮತ್ತೆ ಮತ್ತೆ ಮೂಡಿದ್ರೆ ಅದನ್ನು ಅಬ್ಸಲ್ಯೂಟ್ ಸಿನಿಮಾ ಅಂತ ಕರಿಬೋದು ಅಂತ. ಸೊ ನಿಮ್ಮ ಪ್ರಕಾರ ಸರ್, ಅಬ್ಸಲ್ಯೂಟ್ ಸಿನಿಮಾ ಅಂತ ಆಗಬೇಕು ಅಂದರೆ ಅದರಲ್ಲಿ ಯಾವ ಅಂಶಗಳು ಇರಬೇಕು ಅಂತ ಅನ್ಸುತ್ತೆ? ಬಾಕ್ಸ್ ಆಫೀಸ್ ಸಕ್ಸಸ್ ನ ಹೊರತುಪಡಿಸಿ ನನ್ನ ಪ್ರಕಾರ ಅಂದ್ರೆ ಬಾಕ್ಸ್ ಆಫೀಸ್ ಏನು ನನ್ನ ಇಷ್ಟ, ನಾನು ಏನ್ ಬೇಕಾದ್ರೂ ಹೇಳ್ಬೋದು. ಈಗ ನನಗೆ ಯಾವ್ದು ಇಷ್ಟನೂ ಹೇಳ್ಬೇಕು ಅಂತ. ಮೋಸ್ಟ್ಲಿ ಹತ್ತತ್ರ ಅದೇ ಇದು ಅನ್ಸುತ್ತೆ. ಆದರೆ ಒಂದೇ ಭಾವನೆ ಅಂತಲ್ಲ, ಮೋಸ್ಟ್ ಆಫ್ಲಿ ಮತ್ತೆ ಮತ್ತೆ ನೋಡಿದಾಗ ಮತ್ತೆ ಮತ್ತೆ ಹೊಸ ಹೊಸ ಹೊಳಹುಗಳನ್ನ ಕೊಡುವಂಥ ಸಿನಿಮಾ ಆಗ್ಬೋದು. ಒಟ್ಟಿನಲ್ಲಿ ಚಿಂತನೆಗೆ ಹಚ್ಚುವಂಥ ಸಿನಿಮಾ ನನ್ನ ಪ್ರಕಾರ ಒಂದು ಒಳ್ಳೆ ಸಿನಿಮಾ. ಯಾಕಂದರೆ ಸಿನಿಮಾ ಜನಗಳನ್ನು ಸೇರಿ, ಪ್ರೇಕ್ಷಕರನ್ನು ಸೇರಿ ಸಿನಿಮಾ. ಅದು ಹೋಗಿ ಪ್ರೇಕ್ಷಕರನ್ನು ತಲುಪೋ ತನಕ ಸಿನಿಮಾ ಅಂತ ಕಂಪ್ಲೀಟ್ ಆಗಲ್ಲ, ಸಿನಿಮಾ ಕೆಲಸ ಕಂಪ್ಲೀಟ್ ಆಗಲ್ಲ, ಸಿನಿಮಾದ ಕೆಲಸ ಇನ್ನೂ ಬಾಕಿ ಇರುತ್ತೆ. ಸೊ ಪ್ರೇಕ್ಷಕನನ್ನು ತಲುಪಿದ ನಂತರ ಸಿನಿಮಾ ನೋಡುವ ಒಂದು ಕೆಲಸ ಕಂಪ್ಲೀಟ್ ಆಗುತ್ತೆ. ಈಗ ಮತ್ತೆ ಮತ್ತೆ ನೋಡೋದು ಅಂತಿದೆಯಲ್ಲ, ಅಲ್ಲಿ ಕಂಪ್ಲೀಟ್ ಆಗಿಲ್ಲ ಅಂತಾಗಿದೆ, ಮತ್ತೆ ಹೋಗಿ ನೋಡ್ತಾ ಇರ್ತಾನೆ ಜನ ಅಂತಂದರೆ, ಒಬ್ಬ ಪ್ರೇಕ್ಷಕ ಮತ್ತೆ ನೋಡ್ತಾನೆ ಅಂದರೆ ಅವನಲ್ಲಿ ಪ್ರಶ್ನೆಗಳಿದ್ದಿವೆ. ಸೊ ಆ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದಕ್ಕೋ ಅಥವಾ ಇನ್ನೂ ಹೆಚ್ಚಿಗೆ ಆ ಪ್ರಶ್ನೆಗಳನ್ನ ಪರಿಶೀಲಿಸೋದಕ್ಕೂ ಹೋಗ್ತಾ ಇದ್ದಾನೆ. ಸೊ ಒಟ್ಟಿನಲ್ಲಿ ನನ್ನ ಪ್ರಕಾರ ಅದು ಜನಗಳ ಮಾಧ್ಯಮ ಆಗಿರೋದ್ರಿಂದ ಸಿನಿಮಾ ಒಬ್ಬ ಪ್ರೇಕ್ಷಕನಲ್ಲಿ ಪ್ರಶ್ನೆ ಹುಟ್ಟಾಕಬೇಕು. ಯಾವ್ದಾದ್ರು ಸರಿ, ಆ ಸಿನಿಮಾ ಏನನ್ನು ಹೇಳಕ್ಕೆ ಹೊರಟಿದೆಯೋ ಆ ವಿಚಾರದ ಬಗ್ಗೆ ಅವನ ವಿಚಾರಗಳನ್ನು ಹುಟ್ಟಾಕಬೇಕು. ಅವನ ತಲೆಯಲ್ಲೂ ಅವನದೇ ವಿಚಾರ ಬರ್ಬೋದು.
ಅದಕ್ಕೆ ಉತ್ತರನೇ ಹುಡುಕಬೇಕು ಅಂತಲೂ ಇಲ್ಲ, ಸೊಲ್ಯೂಷನ್ ಕೊಡಬೇಕು ಅಂತಲೂ ಇಲ್ಲ. ಒಟ್ಟಿನಲ್ಲಿ ಪ್ರಶ್ನೆಗಳನ್ನು ಹುಟ್ಟು ಹಾಕುವಂಥ ಸಿನಿಮಾ, ಜೊತೆಗೆ ಜನಗಳ ಜೀವನವನ್ನು ಪ್ರತಿಫಲಿಸುವಂಥ ಸಿನಿಮಾ, ಸಮಾಜ ಸಮಸ್ಯೆಗಳನ್ನು ಎಲ್ಲವನ್ನೂ ಅಡ್ರೆಸ್ ಮಾಡುವಂಥ ಸಿನಿಮಾ ಕಂಪ್ಲೀಟ್ ಸಿನಿಮಾ ಅಂತ ನಿಮ್ಗೆ ಅನ್ಸುತ್ತೆ. ಓಕೆ, ವಾಟ್ ಅಬೌಟ್ ಯು? ಅಂದರೆ ನನ್ನ ಪ್ರಕಾರ ಐ ಥಿಂಕ್ ಪ್ರಾಬಬ್ಲಿ ಒಂದು 2-3 ವರ್ಷ ಅಥವಾ ಒಂದು 5 ವರ್ಷ ಆದಮೇಲೆ ನೋಡಿದ್ಮೇಲೆ ಸಿನಿಮಾ ಬಗ್ಗೆ ನಮ್ಗೆ ಸಿಗೋಂಥ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ತಾ ಹೋಗುತ್ತೆ. ಬಿಕಾಸ್ ನಾವು ಆಸ್ ಇಂಡಿವಿಜುವಲ್ಸ್ ಕೂಡ ನಾವು ಬೆಳೀತಾ ಹೋಗ್ತೀವಿ. ಈಗ ಸುಮಾರು ಆ ಕಾಲದಲ್ಲಿ ಕಲ್ಟ್ ಕ್ಲಾಸಿಕ್ಸ್ ಅಥವಾ ಕ್ಲಾಸಿಕ್ಸ್ ಅಂತ ಏನು ಟ್ಯಾಗ್ ಆಗಿದ್ದ ಸಿನಿಮಾಗಳು ಪ್ರಾಬಬ್ಲಿ ಇವಾಗ ನೋಡಿದ್ರೆ ನಮ್ಗೆ ಅಷ್ಟು ಹಿಡಿಸದೇ ಇರಬಹುದು. ಸೊ ನೀವೊಂದು ಪ್ಯಾಸ, ಒಂದು ಕಾಗಜ್ಗೆ ಫುಲ್ ನೋಡಿದ್ರೆ ಆಗಿನ ಸೆಟ್ಟಿಂಗ್, ಆವಾಗಿನ ಸಮಾಜ ಹೇಗಿತ್ತು ಅದ್ರ ತಕ್ಕಂಗೆ ಮಾಡಿದ್ರು. ಬಟ್ ದಟ್ ಬೀಯಿಂಗ್ ಸೆಡ್, ಆ ಎಮೋಷನ್ಸ್, ಒಬ್ಬ ರೈಟರ್, ಒಬ್ಬ ಫಿಲ್ಮ್ ಮೇಕರ್ ಆವಾಗಿನ ಎಮೋಷನ್ಸ್ಗೆ ತಕ್ಕಂಗೆ, ಆತನ ಎಮೋಷನ್ಸ್ಗೆ ತಕ್ಕಂಗೆ ಇದ್ದ ಅಂದರೆ ವೆನ್ ಈಸ್ ಟ್ರೂ ಟು ಹಿಸ್ ಎಮೋಷನ್ಸ್, ಐ ಥಿಂಕ್ ದಟ್ ಇಸ್ ವೆನ್ ಇಟ್ ಇಸ್ ಅ ಟ್ರೂ ಸಿನಿಮಾ. ಕರೆಕ್ಟ್. ಆವಾಗಿನ ಸೊಸೈಟಿ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಒಂದು ಸಿನಿಮಾ ಆಗಿರುತ್ತೆ. ಅದನ್ನ ಹಲವಾರು ವರ್ಷಗಳ ನಂತರ ನೋಡಿದಾಗ ಪ್ರಾಬಬ್ಲಿ ನಮ್ಮ ಥಾಟ್ಸ್ ಕೂಡ ಚೇಂಜ್ ಆಗಿರುತ್ತೆ. ಪ್ರಸ್ತುತವಾಗಿರ್ಬೇಕು ಅಂತ ಅವ್ರು ಹೇಳಿದ್ದು ಚೆನ್ನಾಗಿತ್ತು. ಪ್ರಸ್ತುತವಾಗಿರ್ಬೇಕು ಆವತ್ತಿನ, ಯಾಕಂದ್ರೆ ಪ್ರಸ್ತುತತೆ ಅನ್ನೋದು ಕೆಲವು ಸಿನಿಮಾಗಳು ಕಾಲವನ್ನು ಮೀರಿ ಪ್ರಸ್ತುತವಾಗಿರ್ತವೆ. ಕೆಲವು ವ್ಯಕ್ತಿಗಳು, ಸಿನಿಮಾಗಳು ಆ ಥರ ಇರ್ತವೆ, ಆಲೋಚನೆಗಳು, ವಿಚಾರಗಳು ಎಲ್ಲವು. ಕೆಲವು ಅವತ್ತಿಗೆ ಅದ್ಭುತವಾದ ಸಿನಿಮಾಗಳಾಗಿದ್ದರೂ ಕೂಡ ಪ್ರಸ್ತುತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಇರುತ್ತೆ, ಜೀವನ ಚೇಂಜ್ ಆಗ್ತಾ ಇದೆ, ಜಗತ್ತೇ ಬದಲಾಗ್ತಾ ಇದೆ. ಸೊ ಆಯಾ ಕಾಲಕ್ಕೆ ಪ್ರಸ್ತುತವಾಗಿದ್ದರೆ ಸಾಕು ಅನ್ಸುತ್ತೆ. ದಟ್ಸ್ ಗುಡ್ ಸಿನಿಮಾ ಅಂತ ನನಗೆ ಅನ್ಸುತ್ತೆ. ಎಲ್ಲ ಕಾಲಕ್ಕೂ ನಾವು ಸಲ್ಲಬೇಕು ಅಂತ ಹೇಳಕ್ಕಾಗಲ್ಲ. ಗಾಂಧೀಜಿನೇ ಹೇಳ್ತಾ ಇದ್ರು, ನಾನೇ ಇವತ್ತು ಹೇಳೋ ಸತ್ಯ ನಾಳೆ ಸತ್ಯ ಆಗಿರ್ಬೇಕು ಅಂತಿಲ್ಲ, ನನ್ನ ಸತ್ಯ ನಿಮ್ಮ ಸತ್ಯ ಆಗಬೇಕು ಅಂತಾನೇ ಇಲ್ಲ. ಸೊ ಅಂಥದ್ರಲ್ಲಿ ಆವತ್ತಿಗೆ ಎಲ್ರಿಗೂ, ಜನಗಳಿಗೆ ಅಂದರೆ ಬಹುಪಾಲು ಜನರಿಗೆ ಪ್ರಸ್ತುತವಾಗಿದ್ದರೆ ಒಳ್ಳೆ ಸಿನಿಮಾ. ಇನ್ಫ್ಯಾಕ್ಟ್ ನಿಮ್ಮ ಅನಾಮಧೇಯ ಅಲ್ಲೂ ಮಿಥ್ಯಾನೋ ಅಂತ ಪುಸ್ತಕನ ಓದ್ತಾ ಇರ್ತೀರಿ. ಅಂಡ್ ಪರ್ಸ್ಪೆಕ್ಟಿವ್ ಅಂತ ಏನೋ ಒಂದು ಟ್ಯಾಗ್ ಲೈನ್ ಇದೆ ಅಲ್ವಾ, ಇಟ್ಸ್ ಈ ಸ್ಟೋರಿ ಪರ್ಸ್ಪೆಕ್ಟಿವ್ ಅಂತ. ಸೊ ಬ್ಯಾಡ್ ಸ್ಟೂಡೆಂಟ್, ಟೀಚರ್ ಆಗಿರೋದ್ರಿಂದ ಆಕ್ಚುಲಿ ಟೀಚರ್ ಇಸ್ ದ ಬೆಸ್ಟ್ ಸ್ಟೂಡೆಂಟ್, ಸಪೋಸ್ ಟು ಬಿ ಆಗಬೇಕು. ಆದ್ರೆ ಟೀಚರ್ಗೆ ಏನಂದ್ರೆ ನಾನು ಪಾಠ ಮಾಡ್ತೀನಿ ಅನ್ನೋದು ಆಮ್ ಬಂದ್ಬಿಡುತ್ತಲ್ಲ. ಸೊ ನನಗೆ ಗೊತ್ತಿರೋದೇ ಸತ್ಯ ಅಂತ ಆಗ್ಬಿಡುತ್ತೆ. ಓಕೆ, ಹರ್ಷಲ್, ನಿನ್ನ ಕೇಳೋದಾದ್ರೆ ಇವರ ಯಂಗ್ ಆಕ್ಟರ್, ಇವಾಗ ಒಂದಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೊತಿದ್ಯಾ, ಆಚಾರ್ ಅಂಡ್ ಕೋ ಮೂಲಕ ಸಾಕಷ್ಟು ಪ್ರಸಿದ್ಧಿಯನ್ನ ಕೂಡ ಪಡೆದಿದ್ಯಾ. ಈ ಚಿತ್ರದ ಆಯ್ಕೆ ಅಥವಾ ಯಾವುದೇ ಚಿತ್ರದ ಆಯ್ಕೆಯನ್ನ ನೀನ್ ಮಾಡ್ಬೇಕಾದ್ರೆ ನಾನು ಯಾವ ಪಾತ್ರ ಕೊಟ್ರು ಅದಕ್ಕೆ ನ್ಯಾಯ ಸಲ್ಲಿಸ್ತೀನಿ ಅಂತ ಆಯ್ಕೆ ಮಾಡ್ತೀಯಾ, ಅಥವಾ ನಾನ್ ಶೈನ್ ಆಗೋ ಪಾತ್ರದಲ್ಲಿ ಮಾತ್ರ ಕಾಣಿಸ್ಕೋಬೇಕು ಅಂತ ಆಯ್ಕೆ ಮಾಡ್ತೀಯಾ? ಐ ಥಿಂಕ್ ಅದು ಇಟ್ಸ್ ಅ ಬ್ಯಾಲೆನ್ಸ್. ಆ ಬ್ಯಾಲೆನ್ಸ್ ನ ಹಿಡ್ಕೋಬೇಕು. ಕೆಲವು ಪಾತ್ರಗಳಲ್ಲಿ ಶೈನ್ ಆಗೋಕ್ ಮಾತ್ರ ಒಂದೇನೋ ಇರುತ್ತೆ, ಕೆಲವುದರಲ್ಲಿ ಚಾಲೆಂಜಿಂಗ್ ಆಗಿ, ನನಗೆ ಪರ್ಸನಲಿ ಚಾಲೆಂಜಿಂಗ್ ಆಗಿದೆ, ನನ್ನ ನೇಚರ್ಗೆ ಅಗೇನ್ಸ್ಟ್ ಆಗಿದೆ, ಅಲ್ಲಿ ನಾನೇನೋ ಎಕ್ಸ್ಪೆರಿಮೆಂಟ್ ಮಾಡಬಹುದು. ಆಮೇಲೆ ಡೈರೆಕ್ಟರ್ಗೂ ಆ ನಂಬಿಕೆ ನನ್ನ ಮೇಲೆ ಇದ್ರೆ, ಸೊ ಅಫ್ಕೋರ್ಸ್ ಐ ವುಡ್ ಲೈಕ್ ಟು ಚೂಸ್ either of them ಡಿಪೆಂಡಿಂಗ್ ಆನ್ ದ ಸ್ಕ್ರಿಪ್ಟ್. ಈ ಸಿನಿಮಾಲೇ ಆಕ್ಚುಲಿ ನಾನು ಇವಾಗ ನಾನು ಅತಿರತ್ ಅನ್ನೋ ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡ್ತಾ ಇದ್ದೆ. ಬಟ್ ಇನಿಷಿಯಲಿ ಐ ವಾಸ್ ಸಪೋಸ್ ಟು ಪ್ಲೇ ಅ ಡಿಫ್ರೆಂಟ್ ಕ್ಯಾರೆಕ್ಟರ್. ಸೊ ಆಮೇಲೆ ಡ್ಯೂ ಟು ವೇರಿಯಸ್ ಥಿಂಗ್ಸ್ ನನಗೆ ಈ ಕ್ಯಾರೆಕ್ಟರ್ ಬಂತು. ಸೊ ಹಾಗೆ, ಸೊ ಆಸೆ ಅಂತೂ ಡೆಫಿನೆಟ್ಲಿ ಇತ್ತು, ಲೀಡ್ ಮಾಡಬೇಕು, ಕಿಶೋರ್ ಸರ್ ಜೊತೆ ಆಪೋಸಿಟ್ ಸೀಕ್ವೆನ್ಸಸ್ ಇರುತ್ತೆ, ಅದಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಆಸೆ ಖಂಡಿತವಾಗ್ಲಿತ್ತು, ನಾನು ಸುಳ್ಳು ಹೇಳಲ್ಲ. ಐ ಥಿಂಕ್ ಇಟ್ ವಾಸ್ ಮೆಂಟ್ ಟು ಬಿ. ನೀನ್ ಹಂಗ ಅನ್ಕೊಂಡಾಗ ಅಸ್ತು ದೇವತೆಗಳು ಅಸ್ತು ಅಂತಿದ್ದಾರೆ. ನನ್ನ ಮುಂದಿನ ಪ್ರಶ್ನೆ, ಸರ್, ಇನಿಷಿಯಲ್ ಡೇಸ್ ನಿಮ್ಮ ಕರಿಯರಲ್ಲಿ ನೀವು ಒಂದಷ್ಟು ಪಾತ್ರಗಳು ನಿಮ್ಮ ಮೇಲೆ ತುಂಬಾ ಪ್ರಭಾವ ಬೇರೆ ಇರುತ್ತೆ. ಸಿನಿಮಾ ಪಾತ್ರಗಳೇ ಆಗಿರ್ಬೋದು ಅಥವಾ ನಿಜ ಜೀವನದಲ್ಲಿ ಇದ್ದಂತಹ ನಿಮ್ಮ ಸುತ್ತಮುತ್ತ ಇರುವಂತಹ ಕ್ಯಾರೆಕ್ಟರ್ಸ್, ಆ ಥರದ್ದು ಒಂದ್ 2-3 ಪಾತ್ರಗಳನ್ನ ನೀವು ಜ್ಞಾಪಿಸ್ಕೋಬಹುದು ಅನ್ನೋದಾದ್ರೆ ಯಾವುದು? ಸಿನಿಮಾ ಪಾತ್ರಗಳು ಅಂತಂದ್ರೆ ಒಂದೊಂದು ಸಿನಿಮಾನು ತುಂಬ ಇಂಪ್ಯಾಕ್ಟ್ ಮಾಡ್ತಾ ಇತ್ತು. ಅವಾಗ ಸಿನಿಮಾ ಅಂದರೆ ಸಿನಿಮಾ ಬಗ್ಗೆ ಆಗಿನ ಜಗತ್ತಿಗೆ ಅಷ್ಟೊಂದೆಲ್ಲ ಎಕ್ಸ್ಪೋಜರ್ ಇರಲಿಲ್ಲ. ಸೊ ಎಲ್ರಿಗೂ ಅಷ್ಟೇ, ಇವತ್ತೇ ಇಷ್ಟೊಂದು ಇಂಪ್ಯಾಕ್ಟ್ ಇದೆ ಸಿನಿಮಾ ಅದು ಅಂತಂದರೆ ಆವಾಗ ಇನ್ನೂ ಜಾಸ್ತಿ ಇರುತ್ತೆ. ಚಿಕ್ಕ ಮಕ್ಳಾಗ ನಾವು ಸಿನಿಮಾ ನೋಡಿ, ನಾನಂತೂ ಅನಂತ್ನಾಗ್ ಮತ್ತು ಲಕ್ಷ್ಮಿ ಅವರು ಇಬ್ಬರು ಒಟ್ಟಿಗೆ ಸಿನಿಮಾ ಮಾಡೋದು ನೋಡಿ ಅವರಿಬ್ರು ಗಂಡ ಹೆಂಡ್ತಿ ಅಂತ. ಸೊ ಅಷ್ಟರ ಮಟ್ಟಿಗೆ ಪ್ರಭಾವ ಇರ್ತದೆ ಸಿನಿಮಾ. ಸೊ ಒಂದು ಪಾತ್ರ ಅಂತ ಹೇಳಬೇಕು ಅಂತಂದರೆ ಹಾಗೆ ತಬರನ ಕಥೆಯ ತಬರ ತುಂಬ ಇಂಪ್ಯಾಕ್ಟ್ ಇತ್ತು. ಗೊತ್ತಿಲ್ಲ, ಅಲ್ಲಿಂದನೇ ಸಮಾಜದ ಬಗ್ಗೆ ಅಭಿಪ್ರಾಯಗಳು, ಸಮಾಜದ ಬಗ್ಗೆ ಸಮಾಜದ ಪ್ರಶ್ನೆ ಮಾಡುವಂಥ ದೃಷ್ಟಿಕೋನ ಎಲ್ಲ ಬಂತು ಅಂತ ಅನ್ಸುತ್ತೆ. ಸೊ ವಿ ಶುಡ್ ಬಿ ಥ್ಯಾಂಕ್ಫುಲ್ ಟು ಆಲ್ ದೀಸ್ ರೈಟರ್ಸ್. ಜೊತೆಗೆ ಓದು ಒಂದು ಲೆವೆಲ್ಗೆ
ಜಾಸ್ತಿನೇ ಇತ್ತು ಅವಾಗ. ಅಂದರೆ ಅಮ್ಮ ಓದ್ತಾ ಇದ್ದು ತುಂಬ. ಸೊ ಅಮ್ಮ ಓದಿದ ಪುಸ್ತಕ ಎಲ್ಲ ಓದಿತ್ತು. ಸೊ ಚಿಕ್ಕ ವಯಸ್ಸಿನಲ್ಲಿ ಸುಮಾರು ಎಕ್ಸ್ಪೋಜರ್ ಇತ್ತು, ಎಲ್ಲ ರೈಟರ್ಸ್ಗೂ ಎಕ್ಸ್ಪೋಜರ್ ಇತ್ತು. ಅದಾದ ನಂತರ ಕನ್ನಡ ಸಾಹಿತ್ಯನೇ ಓದಿದ್ರಿಂದ ಮತ್ತೆ ಅಲ್ಲೂ ಓದೋದಕ್ಕೆ ಅವಕಾಶ ಆಯಿತು. ಕನ್ನಡ ಮೇಷ್ಟ್ರು ಕೂಡ ಆಗಿದ್ದರಿಂದ ಅಲ್ಲೇ ಆ್ಯಕ್ಚುಲ್ ಆಗಿ ನಿಜವಾಗ್ಲೂ ಓದೋದಕ್ಕೆ ಅವಕಾಶ ಆಗಿದ್ದು. ಅಲ್ಲಿ ತನಕ ನಾವು ಓದಿದ್ದು ಏನು ಓದಿದ್ರು ಪರವಾಗಿಲ್ಲ ಅಂತಿತ್ತು. ಪಾಠ ಮಾಡಬೇಕು ಅಥವಾ ಹುಡುಗರ ಜೊತೆ ಡಿಸ್ಕಸ್ ಮಾಡಬೇಕು ಅಂತಂದ್ರೆ ಏನು ಪ್ರಶ್ನೆಗಳು ಸಿಗಾಕೊಂಡ್ಬಿಡ್ತೀವಿ, ಒಂದು ಬಾಯಿಕೆ ಎಲ್ಲನೂ ಹಳೆಗನ್ನಡ ಎಲ್ಲ ನಾನು ಲೆಕ್ಚರ್ ಆದಮೇಲೆ ಓದಿದ್ದು. ಹೆಂಗಿದ್ರೆ ನಮಗೆಲ್ಲ ಪಾಸ್ ಆದರೆ ಸಾಕಲ್ಲ, ಪಾಸ್ ಆಗೋದಕ್ಕೆ ಹಳೆಗನ್ನಡ ಬಿಟ್ಟು ಪಾಸ್ ಆಗ್ಬೋದಾಗಿತ್ತು. ಸೊ ಓದಕ್ಕೆ ಹೋಗ್ತಾ ಇರಲಿಲ್ಲ, ಪ್ರಯತ್ನನೇ ಪಡ್ತಾ ಇರಲಿಲ್ಲ. ಸೊ ಸಾರಿ, ಎಲ್ಲೆಲ್ಗೂ ಹೊಟ್ಟೋದೆ. ಸುಮ್ಮನೆ ತೋರ್ಸಕ್ಕೆ ಇಟ್ಟಿದ್ದಾರ ದೂರದಲ್ಲಿ ಇಟ್ಟರಲ್ಲ ಅವರದ್ದು. ಥ್ಯಾಂಕ್ ಯು. ನಮಗೇನಾ ನಿಮಗೆ? ಸೊ ಈ ಪ್ರಶ್ನೆಗಳಿಗೆಲ್ಲ ನಾನು ತಯಾರಾಗಿ ಬಂದಿದ್ದೆ, ಎಲ್ಲರೂ ಯೋಚನೆ ಮಾಡ್ಕೊಂಡು ಬರ್ತಾ ಇದ್ದೆ ಯಾವ ಆನ್ಸರ್. ಯೋಚನೆ ಇದನ್ನ ಹೇಳ್ಬೋದಾಗಿತ್ತು, ಹೇಳಿಲ್ಲ. ಅಯ್ಯೋ ಇದು ಹೇಳಿಲ್ಲ ಅಂತ ನಾನು ಎಷ್ಟೊಂದು ಸಲ ಇಂಟರ್ವ್ಯೂ ಹಂಗೆ ಅವ್ರು ಮೆಸೇಜ್ ಮಾಡ್ತೀನಿ, ಈಗ ನಾನು ಇದ್ರ ಬಗ್ಗೆ ಹೇಳಿಲ್ಲ, ದಯವಿಟ್ಟು ಇದನ್ನ ಸೇರಿಸಿ. ಹಿಂಗೆ ಒಂದು 1000 ಬಿಟ್ಕೊಂಡು ಹೋಗ್ತೀನಿ. ಸಡನ್ನಾಗಿ ಜ್ಞಾಪಕ ಬಂದಿದ್ದು ಅದು. ಅದು ಬಿಟ್ಟು ಬಂಗಾರದ ಮನುಷ್ಯದ ರಾಜ್ಕುಮಾರ್, ಪುಟ್ಟಣ್ಣ ಅವ್ರ ಸಿನಿಮಾಗಳು ಕೂಡ, ಎಡ್ಕಲ್ ಗುಡ್ಡದ ಮೇಲೆ, ರಂಗನಾಯಕಿಯ ಆರತಿ ಅವರ ಪಾತ್ರ, ವಿಷ್ಣುವರ್ಧನ್ ಅವ್ರ ಪಾತ್ರ, ಅದರಲ್ಲಿ ಮಾನಸ ಸರೋವರದ ಶ್ರೀನಾಥ್ ಅವ್ರ ಪಾತ್ರ, ರಾಮಕೃಷ್ಣ ಅವ್ರ ಪಾತ್ರ, ಎಲ್ಲವೂ ಅಷ್ಟೇ ತುಂಬ ಚೆನ್ನಾಗಿ ಪಾತ್ರಗಳನ್ನ ಕ್ರಿಯೇಟ್ ಮಾಡ್ತಾಯಿದ್ರು, ಬರೀತಾಯಿದ್ರು. ಅದನ್ನ ಕಂಪ್ಲೀಟ್ ಮಾಡ್ತಾಯಿದ್ರು ಎಲ್ಲ ಕ್ಯಾರೆಕ್ಟರ್. ಸೊ ಕ್ಯಾರೆಕ್ಟರ್ ಕ್ರಿಯೇಷನ್ ವಾಸ್ ಸೋ ಬ್ಯೂಟಿಫುಲ್. ಹೀಗೆ ಒಂದು ಅಂತಲ್ಲ, ಬೇಕಾದಷ್ಟು ಹಿಂಗೆ ಹೇಳ್ತಾ ಹೋದರೆ ಸಾಲ ಬರ್ತಾ ಇರುತ್ತೆ. ಸೊ ಎಲ್ಲ ಆಕ್ಟರ್ಗಳನ್ನು ಮೆನ್ಷನ್ ಮಾಡಲೇಬೇಕು ಅಂತಂದ್ರೆ ಇವನ್ನೆಲ್ಲ ಹೇಳ್ತಾ ಹೋಗ್ಬೇಕಾಗುತ್ತೆ. ಹೌದು, ತುಂಬ ಭಯ ಹೊಡಿಸಿದ್ದು ನಾನಿನ್ನ ಬಿಡಲಾರಿ ಆನಂದ್ನಾಗ್ ಅವ್ರ ಪಾತ್ರ. ನಮ್ಮಮ್ಮ ಗೊತ್ತಿಲ್ಲದೆ ನಾನಿನ್ನ ಮರೆಯಲಾರೆದು ಅಂತ ಅಂದ್ಕೊಂಡು ಕರ್ಕೊಂಡೋಗ್ಬಿಟ್ಟಿದ್ರು ನೈಟ್ ಶೋಗೆ. ಹೋಗಿ ಬಂದ್ಮೇಲೆ ನಮ್ಮನೇಲಿ ನಾಗಮಂಗಲದಲ್ಲಿದ್ವಿ, ನಾನು 2ನೇ ಕ್ಲಾಸ್ ಇದ್ದೆ ಅಂತ. ಮನೆ ದೊಡ್ಡ ಮನೆ ಅದು. ಆಗೆಲ್ಲ ಏನಂದ್ರೆ ಟಾಯ್ಲೆಟ್ ಮನೆ ಜೊತೆ ಕಟ್ತಾ ಇರಲಿಲ್ಲ, ಆದ್ಮೇಲೆ ಟಾಯ್ಲೆಟ್ ಇರ್ತಾ ಇತ್ತು. ಹಿತ್ಲಲ್ಲಿ ಅಲ್ಲಿ ನಡ್ಕೊಂಡು ತೋಟದೊಳಗಡೆಯಿಂದ ನಡ್ಕೊಂಡು ಹೋಗ್ಬೇಕು. ನಾವು ಹೋಗ್ತಾನೆ ಇಲ್ಲ ರಾತ್ರಿ. ಇಲ್ಲ ನಾನು ಹೋಗ್ತೀನಿ. ಸೊ ಇಲ್ಲ, ಸುಮ್ಮನೆ ಇಂಪ್ಯಾಕ್ಟ್ ಅಂತ ಅಷ್ಟೇ ಹೇಳಿದೆ. ಸೊ ಅವೆಲ್ಲವೂ ಈಗ ಬಂಗಾರದ ಮನುಷ್ಯ ಇವೆಲ್ಲ ನಾವು ಯೋಚನೆ ಮಾಡೋ ಧಾಟಿಯನ್ನು ರೂಪಿಸ್ತಾ ಬಂದಿವೆ ಅಂತ ಅನ್ಸುತ್ತೆ. ಸೊ ಈಗ ಆ ಚಿತ್ರಗಳನ್ನ ಜ್ಞಾಪಿಸ್ಕೊಳ್ಳೋ ತರ ಅವೆಲ್ಲ ಒಂದು ಐಕಾನಿಕ್ ಮೂವೀಸ್ ಅಂತ ನಾವು ಇವಾಗ ಕರಿತೀವಿ ಅದನ್ನ. ಈಗ ಒಂದು 10 ವರ್ಷದಲ್ಲಿ ಬಂದಿರುವಂತಹ ಒಂದಷ್ಟು ಕ್ಯಾರೆಕ್ಟರ್ಸ್, ಫಾರ್ ಎಕ್ಸಾಂಪಲ್ ನಂಗೆ ಉಳಿದವರು ಕಣ್ಣಂತೆಯ ರಿಚಿ ಪಾತ್ರ, ಇದೆಲ್ಲ ಮುಂದೊಂದ್ ದಿನ ಐಕಾನಿಕ್ ಆಗುತ್ತೆ ಅನ್ನುವಂಥ ಪಾತ್ರಗಳು ನಿಮ್ಗೆ ಯಾವ್ದಾದ್ರು ತಲೆಗೆ ಬರ್ತಿದ್ಯಾ ಸರ್? ಅನ್ಸುತ್ತೆ ಈಗ ಹೇಳ್ತಾ ಇರ್ಬೇಕು, ನಂಗೆ ಭೂತಯ್ಯ ನಮ್ಮ ಮಗ ಅಯ್ಯೋ ಮಿಸ್ ಮಾಡ್ಬಿಟ್ಟೆ, ಅದೊಂದು ಅಂತ. ಸರಿ, ಮಧ್ಯ ಮಾತಾಡೋದು ಬೇಡ. ಮಸಣದ ಹೂವು ಹಿಂಗೆ ಬೇಕಾದ್ರೆ ಈಗ ಆಗ್ಬೋದು. ಇವಾಗಲೇ ನಾವು ಹೆಂಗೆ ಭವಿಷ್ಯನ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಸಾಧ್ಯ. ಈಗ ಸದ್ಯಕ್ಕೆ ಇಂಪ್ಯಾಕ್ಟ್ ಅಂತೂ ಆಗಿದೆ, ಅಥವಾ ಆಗಿಲ್ಲದೆ ಹೋಗಿದೆ, ಮಿಸ್ ಆಗಿದೆ, ಈ ಥರದ್ದೆಲ್ಲ ಬೇಕಾದಷ್ಟು ಆಗುತ್ತಲ್ಲ. ಬಟ್ ಡೆಫಿನೆಟ್ಲಿ ಗೊತ್ತಿಲ್ಲ, ಮುಂದೆ ಜಗತ್ತು ಹೇಗಿರುತ್ತೋ ಅದ್ರ ಮೇಲೆ ನಿರ್ಧಾರ ಆಗುತ್ತೆ ಇವೆಲ್ಲ ಅಂತ ಅನ್ಸುತ್ತೆ. ಈಗಿನ ಸಿನಿಮಾ ಉಳ್ಕೊಳ್ಳೋದಿಲ್ವಾ, ಉಳ್ಕೋಬೇಕಾ ಬೇಡವಾ ಅನ್ನೋದು ಸಹ. ಏನಕ್ಕೆ ನಾವು ಅನವಶ್ಯಕವಾಗಿ ಮುಂದಿನ ಪೀಳಿಗೆನ ಯಾಕೆ ಪ್ರಭಾವಿಸಬೇಕು? ಅವಶ್ಯಕತೆ ಇದ್ದರೆ ಆವತ್ತಿನ ಜೀವನಕ್ಕೆ ನಾವು ಪ್ರಸ್ತುತವಾಗಿದ್ದರೆ, ಅವಶ್ಯಕತೆ ಇದ್ದರೆ ಇದರಿಂದ ಎತ್ಕೊತಾರೆ, ಮಾತಾಡ್ತಾರೆ. ಇವತ್ತು ನಾವು ಈಗ ಬಿಡುದಲ್ಲ ಈ ಥರದ ಸಿನಿಮಾ ಮಾಡಿ ಕಮ್ಯುನಿಸಮ್ ಬಗ್ಗೆ ಸಿನಿಮಾ ಮಾಡ್ತಾರೆ. ಇವತ್ತಿನ ಅವಶ್ಯಕತೆ ಇದು. ಇವತ್ತು ಕಮ್ಯುನಿಸಮ್ ಬಗ್ಗೆ ಯಾಕೆ ಮಾತಾಡಬೇಕು ಅಂತ ನಾವು ಹೇಳ್ತೀವಿ? ಇಲ್ಲ, ಸಮಾನತೆ ಸುಮ್ಮನೆ ಪೊಳ್ಳು. ನಾವು ಮಾಡ್ತಾ ಇರೋ ನಾವು ಡೆಮೋಕ್ರಸಿ, ಪ್ರಜಾಪ್ರಭುತ್ವವೂ ಪೊಳ್ಳಾಗಿದೆ, ಎಲ್ಲವೂ ಪೊಳ್ಳಾಗಿದೆ, ಎಲ್ಲವೂ ಸುಳ್ಳಾಗಿದೆ. ಸೊ ಇವತ್ತಿಗೆ ನಾವು ಸಮಾನತೆ ಬಗ್ಗೆ ಮಾತಾಡಬೇಕು, ಸಮಾನತೆ ಹಿಂದೆಯ ಹೋರಾಟದ ಬಗ್ಗೆ ಮಾತಾಡಬೇಕು. ಅವತ್ತು ಹಿಂಗೆಲ್ಲ ಇತ್ತು, ಅಲ್ಲಿಂದ ಇವತ್ತಿಲ್ಲಿ ತನಕ ಬಂದಿದ್ದೀವಿ, ಇದನ್ನು ಉಳಿಸ್ಕೋಬೇಕು ಅನ್ನೋದಕ್ಕೆ ಅದನ್ನೆಲ್ಲ ಆ ಹಿಸ್ಟ್ರಿನ ಹೇಳ್ಬೇಕಾಯ್ತು. ಸೊ ಹಾಗಾಗಿ ಇವತ್ತಿನ ಅವಶ್ಯಕತೆ ಆ ಸಿನಿಮಾ. ಗೊತ್ತಿಲ್ಲ ಮುಂದೆ ನಮ್ಮ ಜಗತ್ತು, ದೇಶ ಎಲ್ಲವೂ ತುಂಬ ಚೆನ್ನಾಗಿ ಆಗ್ಬಿಡ್ಬೋದು, ನೀವು ಯಾವುದರ ಅವಶ್ಯಕತೆಯೂ ಬೀಳದೆ ಹೋಗ್ಬೋದು. ಫಸ್ಟ್ ಇಲ್ಲಿ ಹಿಸ್ಟ್ರಿನ ಜ್ಞಾಪಿಸ್ಕೊಳ್ಳೋಕ್ಕೋಸ್ಕರ ಇದನ್ನು ಅವಾಗ ರೆಫರೆನ್ಸ್ ಆಗಿ ತೆಗೆದು ನೋಡ್ಬೋದು, ಪ್ರಸ್ತುತ ಆಗಿಲ್ಲದೆ ಇದ್ರು ಸಹ. ಸೊ ಹಾಗೆ ಯಾವ್ದು ಬೇಕಾದ್ರೂ ಆಗ್ಬೋದು, ಹಿಂಗೆ ಅಂತ ಹೇಳೋಕ್ಕಾಗಲ್ವೇನೋ ಅಂತ ಅನ್ಸುತ್ತೆ. ಹೇಳ್ಬಿಟ್ರೆ ನಾವು ನಮ್ಮ ಬಗ್ಗೆ ನಮ್ಮ ಸಿನಿಮಾನೇ ಹೇಳ್ಕೊಂಡು ಎಲ್ಲ ಮಾಡ್ಬಿಡ್ತೀವಿ ಸಿನಿಮಾ ಬಂದ್ಬಿಟ್ರೆ.
ಸೊ ಹರ್ಷಲ್ ನಿನಗೆ ಕೇಳೋದಾದ್ರೆ ಕಿಶೋರ್ ಸರೇ ಸಾಕಷ್ಟು ಚಿತ್ರಗಳಲ್ಲಿ ಪೊಲೀಸ್ ಪಾತ್ರವನ್ನ ನಿಭಾಯಿಸಿದ್ದಾರೆ. ನೀನ್ ಪೊಲೀಸ್ ಎದುರುಗಡೆ ಪೊಲೀಸ್ ಪಾತ್ರ ಮಾಡಿದ್ಯಾ, ಸೊ ಹೆಂಗಿತ್ತು ಅನುಭವ? ನಾನು ಹೇಳ್ಬೇಕು, ಇಟ್ ವಾಸ್ ವೆರಿ ನೈಸ್, ಹಿ ಡಿಡ್ ಅ ವೆರಿ ಗುಡ್ ಜಾಬ್. ನನಗೆ ಖುಷಿ ಆಯ್ತು. ನಂಗೆ ಗೊತ್ತಿಲ್ಲ ಅವ್ರು ಇನ್ನೊಂದು ಪಾತ್ರ ಮಾಡೋದು, ಮೋಸ್ಟ್ಲಿ ಈ ಪಾತ್ರ ಅನ್ಸುತ್ತೆ, ಇರೋದೇ 2 ಪಾತ್ರ ಮೋಸ್ಟ್ಲಿ ಈ ಪಾತ್ರ ಅನ್ಸುತ್ತೆ. ಚೆನ್ನಾಗಿದ್ರು ಅದು, ಇದ್ರು ಅವ್ರು ತುಂಬಾ ಚೆನ್ನಾಗಿ ಮಾಡಿರೋರು. ಆದ್ರೆ ನನಗೆ ಬೇಜಾರಾಗ್ತಾ ಇದೆ, ಯಾಕಂದ್ರೆ ನಾನು ಪೊಲೀಸ್ ರೋಲ್ ಮಾಡ್ಬೇಕಾದ್ರೆ ಅಯ್ಯೋ ಪೊಲೀಸ್ ರೋಲ್ ಅಂತ. It was a nice change of role. For a change. ಅವ್ರ ಸಿನಿಮಾಗಳನ್ನ ನೋಡಿ ಕೂಡ ನೀನು ಇನ್ಸ್ಪೈರ್ ಕೂಡ ಆಗಿರ್ತೀಯ ಆ ತರದ್ದು ಏನಾದ್ರು ಒಂದು. ಸೊ ಒಂದೇನು ಅಂದ್ರೆ, ನಾನು ಕ್ಯಾರೆಕ್ಟರ್ ಪ್ರಿಪೇರ್ ಆಗ್ತಿರ್ಬೇಕಾದ್ರೆ ಜನರಲ್ ಆಗಿ ನಾವು ಪೊಲೀಸ್ ಅವ್ರನ್ನ ಹೇಗೆ ನೋಡ್ತೀವಿ ಸಿನಿಮಾಗಳಲ್ಲಿ, ಅದನ್ನ ಮಾಡಬಾರ್ದು ಅನ್ನೋದು ತುಂಬಾ ಕ್ಲಿಯರ್ ಆಗಿದೆ. ನನ್ನ ಫ್ರೆಂಡ್ ಇದ್ದಾನೆ ಸತೀಶ್ ಅಂತ, SI ಆಗಿ ಕೆಲಸ ಮಾಡ್ತಿದ್ದಾನೆ. ಸೊ ಅವನ ಹತ್ರ ಡಿಸ್ಕಸ್ ಮಾಡ್ತಿದ್ದೆ, ಹೇಗೆ ಜನರಲಿ ನಿಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ, ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಗೆ ಎಷ್ಟು ಹ್ಯೂಮನೈಸ್ ಮಾಡ್ಬೋದು ಅಷ್ಟು ಮಾಡ್ಸೋಣ ಅಂತ. ಬಿಕಾಸ್ ತುಂಬಾ ಸಂಕಷ್ಟದಲ್ಲಿ ಸಿಕ್ಕಾಕೊಂಡ್ರಂತ ಒಂದು ಪಾತ್ರ. ಫಸ್ಟ್ ಡೇ ನಾನು ಹೋದಾಗ ನನ್ಗೆ ತುಂಬಾ ಡೈಲಾಗ್ಸ್ ಇದೆ ಸಿನಿಮಾಲಿ. ನಾನು ಕಾಪಟ್ಟೆ ಸಂಬಲ್ ಮಾಡ್ತಾ ಇದೀನಿ, ಸರ್ ಸಾರಿ ಸರ್, ಸರ್ ಸಾರಿ ಸರ್, ಸಾರಿ ಸರ್ ಅಂತ ಹೇಳಿ. ಅದೆಲ್ಲ ತೊಂದರೆ ಇಲ್ಲ, ಮಾಡಿ 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 ಆರಾಮಾಗಿ ಮಾಡಿ. ಯಾಕೆಂದ್ರೆ ಅದು ನನಗೆ ಕೊಟ್ಟಿದ್ರೆ ನಾನು ಇನ್ನೂ ಜಾಸ್ತಿ ಮಾಡ್ತಾ ಇದ್ದೆ, ಅದಕ್ಕೋಸ್ಕರ ಐ ಥಿಂಕ್ ಆ ಸಪೋರ್ಟ್ ಏನು ಕೊಟ್ರಲ್ಲ, ಆಸ್ ಇನ್ ಹಿ ಬೀಯಿಂಗ್ ಅ ಸೀನಿಯರ್ ಆಕ್ಟರ್, ಅವ್ರು ಏನಾದ್ರು ಒಂಚೂರು ಒಂದು ಫ್ಲಿಕ್ಕರ್ ಆಫ್ ಅವ್ರ ಡಿಸ್ಕಂಫರ್ಟ್ ಅಥವಾ ಅವ್ರಿಗೆ ಇರಿಟೇಟ್ ಆಗ್ತಿದೆ ಅಂತ ಕಾಣಿಸ್ಬಿಟ್ಟಿದ್ರೆ ಮೇ ಬಿ ನಾನು ಅಷ್ಟು ಕಾನ್ಫಿಡೆಂಟ್ ಆಗಿ ಮುಂದಕ್ಕೆ ಹೋಗ್ತಿದ್ನಲ್ವ ಗೊತ್ತಿಲ್ಲ. ಬಟ್ ಅವರು ತುಂಬಾ ಸಪೋರ್ಟ್ ಮಾಡಿದ್ರು. ಓಕೆ, ಸೊ ಮುಂದಿನ ಪ್ರಶ್ನೆ ಸರ್, ಸುಮಾರು ಸಿನಿಮಾಗಳು ಮಾಡಿದ್ದೀರಾ ನೀವು, ಎಲ್ಲ ಭಾಷೆಗಳಲ್ಲೂ ಕೂಡ ನಟಿಸಿದ್ದೀರಾ. ಕನ್ನಡದಲ್ಲಿ ತಗೊಳ್ಳೋದಾದ್ರೆ ದುನಿಯಾ ಅಲ್ಲಿ ಮಾಡಿರುವಂತಹ ಒಂದು ಪಾತ್ರ, ಉಮೇಶ್ ಪಾತ್ರ, ಕಾಂತಾರದಲ್ಲಿ ಮುರಳಿ ಪಾತ್ರ ಮಾಡಿದ್ರಿ. ನನಗೆ ತುಂಬಾ ಇಷ್ಟವಾದಂಥ ಚಿತ್ರ ಜಟ್ಟಾದಲ್ಲಿ ಅದ್ಭುತವಾದಂಥ ರೋಲ್ ಮಾಡಿದ್ರಿ. ಅದು ಬಿಟ್ಟರೆ ಕಿರುಗೂರಿನ ಗಯ್ಯಾಳಿಗಳು, ಹೀಗೆ ಸಾಕಷ್ಟು ಚಿತ್ರಗಳಿಗೆ ಒಂದೊಂದು ಚಿತ್ರ ಒಂದೊಂದು ರೀತಿಯಾದಂತಹ ಅಭಿನಯವನ್ನ ಎಕ್ಸ್ಪೆಕ್ಟ್ ಮಾಡುತ್ತೆ. ಸೊ ಈ ಪಾತ್ರಗಳನ್ನ ಮಾಡಿದಾಗ ಒಂದೊಂದಕ್ಕೂ ಹೇಗೆ ನ್ಯಾಯ ಒದಗಿಸ್ಬೋದು ಅಂತ ನಿಮ್ಗೆ ಅನ್ನಿಸ್ತು? ಯಾವ ರೀತಿ ಜನಕ್ಕೆ ಹೇಗೆ ಅದನ್ನ ನಂಬಿಸ್ತೀರಾ? ಯಾಕಂದ್ರೆ ಪ್ರತಿಯೊಬ್ಬ ಆಕ್ಟರ್ ಜವಾಬ್ದಾರಿನೂ ತನ್ನ ಪಾತ್ರವನ್ನ ನಿಭಾಯಿಸಿ ಜನಕ್ಕೆ ನಂಬಿಸೋದು, ನಾನು ಈ ಪಾತ್ರವನ್ನ ಮಾಡ್ತಿದ್ದೀನಿ ಅಂತ. ಬಟ್ ಕೆಲವ್ರದ್ದು ಆಕ್ಟಿಂಗ್ ಅಂತ ಅನ್ಸುತ್ತೆ, ನಿಮ್ಮನ್ನ ನೋಡಿದ್ರೆ ಬಿಲೀವಬಲ್ ಅಂತ ಅನ್ಸುತ್ತೆ. ಹೆಂಗೆ, ಹೌ ಡು ಯು ಬ್ಯಾಲೆನ್ಸ್ ದಟ್? ಆಕ್ಟಿಂಗ್ ಅಂತ ಯಾಕೆ ಅನ್ಸಲ್ಲ ಅಂದ್ರೆ ಆಕ್ಟಿಂಗ್ ಬರಲ್ಲ, ಅದಕ್ಕೆ ಬಂದಿದ್ರೆ ಅನ್ಸ್ಬಿಟ್ರೋದು, ಬಂದ್ರೆ ಮಾಡ್ಬಿಡ್ತಾರೆ, ನಾನು ಬಿಡ್ತಾ ಇರ್ಲಿಲ್ಲ. ಯಾಕಂದ್ರೆ ಆ ಸಿನಿಮಾ ಮಾಡಿದ್ಮೇಲೆ ಹೆಂಗಾರು ಮಾಡಿ ಏನಾರು ಮಾಡ್ಬೇಕಲ್ಲ. ಸೊ ಅದು ಏನೇ ಮಾಡಕ್ ಹೋದ್ರೂ ಬರ್ತಾ ಇಲ್ಲ. ಸೊ ಹಂಗಾಗಿ ನ್ಯಾಚುರಲ್ ಆಗಿದೆ. ಸುಮಾರು ಜನ ಹೇಳ್ತಾರೆ ಆಕ್ಟಿಂಗ್ ಅಂತಾನೆ ಅನ್ಸಲ್ಲ, ಬರಲ್ಲ. ವೆಟ್ರಿ ಸಿನಿಮಾ ಕಾಸ್ಟ್ ಮಾಡೋದೇ ಹೆಂಗೆ, ಕಾಸ್ಟಿಂಗ್ ಅಲ್ಲಿ ಲಿಸ್ಟ್ ಹೊಡ್ತಾರೆ, ಯಾವ್ದಾದ್ರು ಕ್ಯಾರೆಕ್ಟರ್ಗಳು ಸಡನ್ ಆಗಿ ಏನೋ ಚೇಂಜ್ ಮಾಡ್ಬೇಕು ಆ ಥರ ಇದ್ದೆ. ಇವರು ಅವರು ಅಂತಂದ್ರೆ ವಡಪ್ಪ ಅವ್ರು ಆಕ್ಟಿಂಗ್ ಮಾಡ್ಬಿಡ್ತಾರೆ ಬೇಡ. ಸೊ ಹಂಗಾಗಿ ಆಕ್ಟಿಂಗ್ ಬರದೇ ಇರೋದ್ರಿಂದ ಸೆಲೆಕ್ಟ್ ಆಗಿ ಆಪರ್ಚುನಿಟಿಗಳು ಸಿಕ್ಕಿ ಹಿಂಗೆ ಆಗಿರೋದು. ಜೊತೆಗೆ ನಂಬಿಸ್ಬೇಕು ಜನಗಳಿಗೆ ಅಂದ್ರೆ, ಒಂದು ನಂಬೋದಕ್ಕೆ ಅವ್ರು ರೆಡಿ ಇರಬೇಕು ನನ್ನ ಪ್ರಕಾರ. ಯಾಕಂದ್ರೆ ಸಿನಿಮಾ ನೋಡಕ್ ಬರ್ತಾರೆ ಅಂದ್ರೆ ನಂಬೋದಕ್ಕೆ ರೆಡಿಯಾಗಿ ಬರ್ತಾರೆ, ಒಂದು ಲೆವೆಲ್ಗೆ ಓಪನ್ ಆಗಿರ್ತಾರೆ. ಅಂದ್ರೆ ಅವ್ರದ್ದೇ ಪ್ರೀ ಆಕ್ಯುಪೇಷನ್ಸ್ ಇರ್ತವೆ, ಅವ್ರದ್ದೇ ಮುಂಚೆನೇ ಅವ್ರದ್ದೇ ಐಡಿಯಾಸ್ ಇರ್ತವೆ, ನಿಜ. ಅದನ್ನ ನಂಬೋದಕ್ಕೆ ರೆಡಿಯಾಗಿ ಬಂದಿರ್ತಾರೆ ಒಂದಷ್ಟು ಜನ. ಅವ್ರನ್ನ ನಂಬಿಸೋದಕ್ಕೆ ಡೈರೆಕ್ಟ್ರು, ಮ್ಯೂಸಿಕ್ ಡೈರೆಕ್ಟ್ರು, ಸಿನಿಮಾಟೋಗ್ರಾಫರು ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡ್ತಾರೆ. ಇಟ್ಸ್ ಅ ಹೋಲ್ ಟೀಮ್. ಬಿಗಿನಿಂಗಿಂದ ರೈಟಿಂಗಿಂದನೇ ಶುರು ಆಗಿಬಿಡುತ್ತೆ. ಬರವಣಿಗೆಯಿಂದನೇ ನಿಮಗೆ ಒಂದು ಪಾತ್ರ ಹೆಂಗಿರುತ್ತೆ, ಹಿಂಗೆ ಮಾಡುತ್ತೆ ಎಲ್ಲ ಮಾಡ್ಬೇಕು. ನಾವು ಅಲ್ಲೇನು ತೊಗೊಂಡೋಗಿರ್ತಾರೆ ಅಷ್ಟೇ, ಒಂದು ಸಲಕರಣೆ ಅಷ್ಟೇ. ಆ್ಯಕ್ಟ್ರಾಗಿ ನಾನು ನಂಬಿರೋದು ಅಷ್ಟೇ, ನಾನೊಂದು ಸಲಕರಣೆ ಅಲ್ಲಿ ಹೋಗಿರಬೇಕು. ಅಲ್ಲಿದ್ದ ಮೇಲೆ ಅದೆಲ್ಲವೂ ಆದಷ್ಟೇ ಒಳಗಡೆ ಬರ್ತಾ ಹೋಗುತ್ತೆ. ಯಾಕಂದರೆ ಒಂದು ಸನ್ನಿವೇಶ ಬರೆದಿರ್ತೀವಿ, ಒಂದು ಸೀನ್ ಬರೆದಿರ್ತೀವಿ, ಆ ಸೀನಲ್ಲಿ ಹಿಂಗೆಲ್ಲ ಮಾತುಕೊಂಡು ಬರ್ತೀವಿ. ಬೇರೆ ಬೇರೆ ಪಾತ್ರಗಳಿರ್ತೀವಿ, ಬೇರೆ ಆ್ಯಕ್ಟರ್, ಎಷ್ಟೊಂದು ಜನ ಆ್ಯಕ್ಟರ್ಸ್ ಇರ್ತಾರೆ. ಅದ್ರಲ್ಲಿ ಯಾಕಂದ್ರೆ ನನಗೆ ಬರಲ್ಲ ಅಂತಂದ್ರೆ ಬೇರೆಯವ್ರಿಗೂ ಬರಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಕಾಂಟ್ರಿಬ್ಯೂಟ್ ಮಾಡೋ ಆ್ಯಕ್ಟರ್ಸ್ನು ನಾನು ನೋಡಿದ್ದೀನಿ, ತುಂಬ ಜನ ಇದ್ದಾರೆ ಆ ಥರ. ಯಾಕಂದರೆ ನಾನೀಗ ಒಂದು ಪಾತ್ರ ಮಾಡ್ತೀನಿ ಅಂದರೆ ಅವ್ರು ಹೆಂಗೆ ಬರೆದಿರ್ತಾರೋ ಹೆಚ್ಚು ಕಡಿಮೆ ಹಂಗಿರೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಅಷ್ಟೇ. ಸೊ ಇನ್ನೊಂದು ಅದಕ್ಕೆ ಬೇರೆಯೇ ಡೈಮೆನ್ಷನ್ ಕೊಡುವಂಥ ಆ್ಯಕ್ಟರ್ಸ್ನು ನಾನು ನೋಡಿದ್ದೀನಿ. ಸೊ ಇವೆಲ್ಲವೂ ಸೇರಿ ಒಂದು ಸಿನಿಮಾ ನಂಬೋ ಹಂಗಾಗತ್ತೆ, ಸಿನಿಮಾ ಲೈವ್ ಆಗಿ ನಮ್ಮ ಮುಂದೆ ಬರುತ್ತೆ ಅಂತ ನನಗೆ ಅನ್ಸುತ್ತೆ. ಸೊ ಹಾಗಾಗಿ ಅದ್ರಲ್ಲಿ ನನ್ನ ಹಿರಿಮೆ ಅಥವಾ ನಾನು ಕ್ರೆಡಿಟ್ ತೊಗೊಳೋದಕ್ಕೆ ತುಂಬ ಹೆಚ್ಚಿಗೆ ಇಲ್ಲ. ಬಟ್ ಅಟ್ಟಹಾಸ ನೋಡಿದಾಗ ನೀವೇ ವೀರಪ್ಪನ್ ಅಂತ ಅನ್ನಿಸ್ತೀರಿ. ಅದೇ ನೋಡೋದಕ್ಕೆ ಒಂದು ಲುಕ್ಸ್ ಒಂದಷ್ಟು ವರ್ಕ್ ಆಗೋಯ್ತು. ಫಸ್ಟ್ ಇಲ್ಲೇ ಒಂದು ಆ್ಯಕ್ಚುಲ್ ಆಗಿ CRPF ಜಾಗದಲ್ಲಿ ಫೋಟೋಶೂಟ್ ಮಾಡಿದ್ವಿ. ಆವಾಗಲ್ಲಿ ವೀರಪ್ಪನ ಆಪರೇಷನ್ ಕೆಲಸ ಮಾಡಿದವರೆಲ್ಲ ಒಂದಷ್ಟು ಜನ ಸಿಕ್ಕಿದ್ರು. ಅವ್ರಿಗೇನೆ ಖುಷಿ ಆಗೋಗ್ಬಿಡ್ತು, ಅವ್ರು ಹಿಡ್ಕೊಂಡು ಫೋಟೋ ತಗೊಂಡು. ಯಾಕಂದ್ರೆ ವೀರಪ್ಪನ ಹಿಡ್ಕೊಳಕ್ಕಾಗಲಿಲ್ಲ ನಮಗೆ ಕೈಯಲ್ಲಿ, ಅಷ್ಟೊಂದೆಲ್ಲ ಕೆಲಸ ಮಾಡಿದ್ವಿ, ಇನ್ನಾರು ಹಿಡ್ಕೊಂಡು ತಗೋತೀವಿ ಅಂತ ಅಂದ್ಬಿಟ್ಟು. ಸೊ ಅಲ್ಲೇ ಒಂದು ಲೆವೆಲ್ಗೆ ಲುಕ್ಸ್ ವರ್ಕ್ ಆಯಿತು ಅಂತ ಅಂದ್ಬಿಟ್ಟು
ಅಂದರೆ ನಾನೇನು ವೀರಪ್ಪನ್ ಥರ ಇಲ್ಲ. ಆ್ಯಕ್ಚುಲಾಗಿ ಹಂಗೆ ನೋಡೋಕೆ ಹೋದರೆ ಇವ್ರು ರಾಮ್ ಗೋಪಾಲ್ ವರ್ಮ ಮಾಡ್ತಾರಲ್ಲ, ಅದರಲ್ಲಿ ವೀರಪ್ಪನ್ ಪಾತ್ರ ಮಾಡಿದವ್ರು ಇನ್ನೂ ಹೆಚ್ಚಿಗೆ ವೀರಪ್ಪನ್ ಥರ ಇದ್ದಾರೆ ನನಗಿಂತ. ಬಟ್ ನಾವು ಫಸ್ಟ್ ಮಾಡಿದ್ರಿಂದ ಇಟ್ಕೊಂಡ್ಬಿಟ್ವಿ. ಫಸ್ಟ್ ಬಂದ ತಕ್ಷಣ ಅದೇ ತಾನೇ ಇದ್ದಿದ್ದು. ಅಟ್ಟಹಾಸ ತುಂಬ ಚೆನ್ನಾಗೂ ಇತ್ತು ಸರ್. ಅಂದರೆ ಸಿನಿಮಾ ಆಗಿ ತುಂಬ ಚೆನ್ನಾಗಿ ಇದು ಮಾಡಿದ್ರು. ಬಟ್ ಸ್ಕ್ರಿಪ್ಟ್ ಲೆವೆಲಿಂದನೂ ರಮೇಶ್ ಜೊತೆಗೆ ಕರ್ಕೊಂಡು ಹೋಗಿದ್ರು. ಬಟ್ ಅವ್ರ ಜೊತೆ ಇವಾಗಲೂ ಜಗಳ ಆಡ್ತೀವಿ. ನಾವು ಇನ್ನೂ ಏನೇನೋ ಹೇಳ್ಬೇಕಾಗಿತ್ತು ಅಂತ ನನಗೆ. ಯಾಕಂದರೆ ಬೇಕಾದಷ್ಟು ವಿಷಯ ಇದೆ ಅಲ್ಲಿ. ಎಷ್ಟು ದಶಕ ಅದು? 4 ಆಲ್ಮೋಸ್ಟ್ 4 ಡೆಕೇಡ್ಸ್. ಇವರ 3 ಡೆಕೇಡ್ಸ್, 30 ವರ್ಷ ಹೆಚ್ಚು ಕಡಿಮೆ. ವೀರಪ್ಪನ್ ಹಂಟ್ ಶುರುವಾಯ್ತು, ಅವ್ನು ಹಿಡಿದಕ್ಕೆ ಅಂತ ಶುರು ಮಾಡಿತ್ತು. ಅಷ್ಟು ಕಾಲ ಅಲ್ಲಿರೋ ಜನ ಅನುಭವಿಸಿದ ನೋವಿದೆಯಲ್ಲ, ಅದನ್ನೇ ನೀವು ತೊಗೊಂಡು ಮಾಡಿದ್ರೆ ಒಂದು 10 ಸೀಸನ್ ಸೀರೀಸ್ ಮಾಡ್ಬೋದು ಅನ್ಸುತ್ತೆ. ಅಷ್ಟಿದೆ ಹಿಂಸೆ ಅಲ್ಲೆಲ್ಲ. ಸೊ ಅದನ್ನೆಲ್ಲ, ಅದರ ಹಿಂದಿನ ರಾಜಕೀಯ, ಅದರ ಹಿಂದಿನ ಪರಿಸ್ಥಿತಿ ಎಲ್ಲವನ್ನೂ ನೀವು ತೋರಿಸ್ತಾ ಹೋದರೆ ಬೇಕಾದಷ್ಟಿದೆ ಹೇಳೋದಕ್ಕೆ. ಅಟ್ಲೀಸ್ಟ್ ಅದು ಸ್ವಲ್ಪನ ಬರಬೇಕಿತ್ತು ಅಂತಿತ್ತು. ಬಟ್ ಇದು ಸಿನಿಮಾ ಆಗಿ ಚೆನ್ನಾಗಿತ್ತು, ಅದು ನೋಡಿಸ್ಕೊಂತು. ಇನ್ಫ್ಯಾಕ್ಟ್ ಅದನ್ನ ಒಂದು ಕಿಲ್ಲಿಂಗ್ ಆಫ್ ವೀರಪ್ಪನ್ ಅಂತ ಯಾವುದೋ ಒಂದು ವೆಬ್ ಸೀರೀಸ್ ಚೆನ್ನಾಗಿ ಮಾಡಿದ್ದಾರೆ. ನೆಟ್ಫ್ಲಿಕ್ಸ್ನಲ್ಲಿ ಒಂದು ಸೀರೀಸ್ ನೋಡಿದೆ ನಾನು. ಇಟ್ ವಾಸ್ ವೆರಿ ನೈಸ್, ತುಂಬ ಚೆನ್ನಾಗಿತ್ತು ಅದ್ರ ಮಾಡಿತ್ತು. ಬಟ್ ಸ್ಟಿಲ್ ಅಂದರೆ ಅಲ್ಲಿ ನಡೆದ ವಿಷಯಗಳು, ಘಟನೆಗಳು, ಅಷ್ಟು ವರ್ಷದ ನೀವು ವಿಷಯ ಕಥೆಯನ್ನು ಹೇಳ್ತೀವಿ ಅಂತ ಹೋದ್ರೆ ತುಂಬ ಜಾಸ್ತಿ ಟೈಮ್ ಬೇಕಾಗುತ್ತೆ. ಇವ್ರ ಟೈಮಲ್ಲಿ ತುಂಬ ಡಿಪ್ಲೊಮ್ಯಾಟಿಕ್ ಆಗಿ, ಯಾಕಂದರೆ ತುಂಬ ಕಾಂಟ್ರವರ್ಷಿಯಲ್ ವಿಷಯ ಬೇರೆ ಆಗಿರೋದು, ಸಿನಿಮಾನೇ ಈಚೆ ಬರೋಲ್ಲ. ಈಗ ನಾನು ಸಿನಿಮಾ ಮಾಡ್ತೀನಿ ಅಂತ ಹೋದ್ರೆ ಡೆಫಿನೆಟ್ ಆಗಿ ರಿಲೀಸ್ ಆಗಲ್ಲ ಅದು. ಇನ್ಫ್ಯಾಕ್ಟ್ ಉಳಿದವರು ಕಣ್ಣಂತೆ ಮುನ್ನ ಪಾತ್ರನೂ ಅಷ್ಟೇ ಸರ್, ಅದು ತುಂಬಾ ಎಲ್ರೂ ಮನಸ್ಸಲ್ಲೂ ಉಳಿದಂತ ಪಾತ್ರ ಅದು. ಅದೇ, ಅದಕ್ಕೂ ನಾನು ಕ್ರೆಡಿಟ್ ತಗೊಳ್ಳೋಣ. ಯಾಕಂದ್ರೆ ನನ್ನ ತಗೊಂಡೋಗಿ ಲವರ್ ಬಾಯ್ ಆಗಿ ಆಕ್ಟ್ ಮಾಡ್ತಾರೆ ಅಂದ್ರೆ ಯಾರೂ ಮಾಡಕ್ ಸಾಧ್ಯ ಇಲ್ಲ. ಅಷ್ಟು ಧೈರ್ಯ. ಒಂದು ಅದ್ಭುತವಾದಂತ ಗೀತೆ ಬೇರೆ, ಅಯ್ಯಯ್ಯೋ ನಗ್ತಾಳು. ಅದೇ, ಅಷ್ಟೊಳ್ಳೆ ಹಾಡನ್ನು ಕೊಟ್ಟು ಎಲ್ಲ ಮಾಡಿ ರಿಸ್ಕ್ ತಗೊಳ್ಳೋದಕ್ಕೆ ರಕ್ಷಿತ್ಗೆ ಧೈರ್ಯ ಇತ್ತು, ಹಾಗಾಗಿ ಅದು ಸಾಧ್ಯ ಆಯಿತು. ಆ್ಯಕ್ಚುಲಾಗಿ ರಕ್ಷಿತ್ ಫಸ್ಟ್ ಹೇಳಿದಾಗ ಹಾಡು ನನಗೆ ತುಂಬ ಇಷ್ಟ ಆಗೋಯ್ತು. ಆದ್ರೆ ರಕ್ಷಿತ್ ಮಾಡ್ತಾ ಇದ್ದು ರೋಲ್ ಇಷ್ಟ ಆಗೋಯ್ತು. ನಂಗೆ ಆ ರೋಲ್ ಕೊಟ್ಟರೆ ಮಾಡ್ತೀನಿ ಅಂತಂದೆ. ಸುಮಾರು ದಿವಸ ನಾನು ರೆಸ್ಪಾಂಡ್ ಮಾಡೋಕ್ಕೆ ಹೋಗಿರಲಿಲ್ಲ, ಆ ರೋಲ್ ಕೊಟ್ಟಿರು ಮಾಡ್ಬೋದಾಗಿತ್ತು ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ಸುಮಾರು ದಿವಸ ಆದ್ಮೇಲೆ ಎಲ್ಲೋ ಒಂದ್ ಕಡೆ ಇವರು ಅಚ್ಯುತಣ್ಣ ಸಿಕ್ಕಿದ್ರು. ಕಿಶೋರ್ ಮಾಡ್ತಾ ಇದೆಯಾ ನೀನು, ಅದನ್ನ ಸಖತ್ತಾಗಿದೆ ಮಾಡಬೇಕು ಅಂತ ಆಸೆ, ಆದ್ರೆ ನನ್ಗೆ ಆ ರೋಲ್ ಕೊಟ್ಟಿದ್ರು ಮಾಡ್ತಾ ಇದ್ದೆ. ಮಾಡ್ಬೇಕಲ್ಲ ಕಿಶೋರ್, ಚೆನ್ನಾಗಿ ಮಾಡ್ತಾ ಇರೋ ಹುಡುಗರು ಹೊಸದಾಗಿ ಮಾಡ್ತಾ ಇದ್ದಾರೆ. ಹೌದು, ನನಗೂ ಅದೇ ಆಸೆ, ತುಂಬ ಇಂಟ್ರೆಸ್ಟಿಂಗ್ ಆಗಿ ಮಾಡ್ತಾ ಇದ್ದಾರೆ, ಇರಬೇಕು ಅಂತ. ಸರಿ ಅಂತ ಫೋನ್ ಮಾಡಿದೆ ರಿಷಬ್ಗೆ. ರಿಷಬ್ ವಾಸ್ ಹ್ಯಾಂಡ್ಲಿಂಗ್ ಎವ್ರಿಥಿಂಗ್. ರಿಷಬ್ಗೆ ಮಾಡಿದೆ. ಆಗ ಆ್ಯಕ್ಚುಲಾಗಿ ಅದು ಇನ್ನೆಲ್ಲೋ ಹೋಗಿ ಆ ಪಾತ್ರ ಖಾಲಿ ಆಗಿತ್ತಾಗ ಮತ್ತೆ ಅದೆಲ್ಲೋ ಡೇಟ್ ಅಡ್ಜಸ್ಟ್ ಆಗಲಿಲ್ಲ, ಏನೋ ಬ್ಯಾಕ್ಟ್ರದ್ದು ಅಂತ ಅಂದ್ಬಿಟ್ಟು ಆಯ್ತು. ಫೋನ್ ಮಾಡಿದ ತಕ್ಷಣ ಹೌದಾ ಕಿಶೋರ್ ನೀವು ಮಾಡ್ತೀರಾ, ಫ್ರೀ ಇದ್ರೆ 1 ನಿಮಿಷ ಇರಿ ಮಾಡ್ತೀನಿ ಅಂತ ಆ್ಯಕ್ಟ್ರಿಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಇಮಿಡಿಯೇಟಾಗಿ ಮಾಡೋಣ ಅಂತ. ಅದಾದ್ಮೇಲೆ ಇನ್ನೂ ದೊಡ್ಡ ದೊಡ್ಡ ಸರ್ಕಸ್ ಎಲ್ಲ ಆಯಿತು. ಅದಕ್ಕೆ ನನಗೆಲ್ಲ ಮಲೇರಿಯಾ ಬಂತು, ನಾನು ಶೂಟಿಂಗ್ ಹೋಗೋಕ್ಕಾಗದೆ, ನಾನು ಸಣ್ಣಗಾಗಿ ಒಂದು 15 ದಿವಸ ಪಾಪ ಅವ್ರು ಕಾದು ಅಷ್ಟೆಲ್ಲ ಆಗಿ ಕೊನೆಗೆ ಹೋಗಿ ಫೈನಲ್ ಆಗಿ ಬಟ್ ಎವ್ರಿಥಿಂಗ್ ವರ್ಕ್ ಫಾರ್ ದಟ್ ರೋಲ್. ಸೊ ಹಾಡು ಆ್ಯಕ್ಚುಲಾಗಿ ಹಾಡು ಅಗೇನ್ ನಾವು ಸಿನಿಮಾ ಉಳಿಯೋದಕ್ಕಿಂತ ಹೆಚ್ಚಿಗೆ ದಿವಸ ಹಾಡು ಉಳ್ಕೊಳ್ಳುತ್ತೆ. ಮ್ಯೂಸಿಕ್ ಅಲ್ಲ, ಮ್ಯೂಸಿಕ್ ಇಸ್ ಒಂಥರ ಟೈಮ್ಲೆಸ್. ಹಾಗಾಗಿ ಇವತ್ತಿಗೂ ಗುರ್ತು ಹಿಡಿತಾರೆ, ಇವತ್ತಿಗೂ ಮಾತಾಡ್ತಾರೆ, ಇವತ್ತಿಗೂ ರೋಲು ಕೊಡ್ತಾರೆ ಕೆಲವು ಜನ. ಗುರ್ತು ಹಿಡಿಯೋದು ಹೆಚ್ಚು ಕಡಿಮೆ ಹಾಡುಗಳಿಂದನೇ ಹೆಚ್ಚಿಗೆ ತಲುಪಿರೋದ್ರಿಂದ ಲಾರ್ಜರ್ ಆಡಿಯನ್ಸ್ ರೀಚ್ ಆಗಕ್ಕೆ ಸಾಧ್ಯ ಇರುತ್ತೆ. ಸೊ ಹಾಗಾಗಿ ಸಿನಿಮಾಗೆ ಅದು ಅನುಕೂಲ ಆಗಿದೆ. ಅದನ್ನ ಪರ್ಸನಲ್ ಆಗಿ ತಗೋಬೇಕು ಅಂತ ಏನಿಲ್ಲ, ಆ ಕ್ರೆಡಿಟ್ ಸಿನಿಮಾಗಳಿಗೆ ಹೆಲ್ಪ್ ಆಗುತ್ತೆ. ಐ ಥಿಂಕ್ ಸರ್ದು ಕಂಠಿ ಸಿನಿಮಾಲಿ ಅವ್ರೊಂದು ಛಾಪ್ ಮೂಡಿಸಿದ್ರು. ಯಾರಿದು ಫಸ್ಟ್ ಟೈಮ್ ಕಿಶೋರ್ ಅವ್ರು ಯಾರು ಅಂತ ಗೊತ್ತಿರ್ಲಿಲ್ಲ. ಯಾರು ಸಿನಿಮಾ ಸರ್? ಅದೇ ನಿಮ್ಮ ಮೊದಲ ಚಿತ್ರನ? ಅಂದ್ರೆ ಫಸ್ಟ್ ಮೇಜರ್ ಸಿನಿಮಾ. ಪಾತ್ರ ಹಂಗಿತ್ತು ನಂಗೆ ಹೇಳಕ್ ಹೋದ್ರೆ. ಪಾತ್ರ ಇಟ್ ವಾಸ್ ಅ ವಂಡರ್ಫುಲ್ ರೋಲ್. ಒಬ್ಬ ರೌಡಿ, ಅದೊಂಥರ ಆಲ್ಫಾ ಮೇಲ್, ಅವ್ನು ಯಾರ ಕೆಳಗೂ ಕೆಲಸ ಮಾಡಲ್ಲ. ಆ ಥರದೊಬ್ಬ ರೌಡಿ ಒಬ್ಬ ವೇಶ್ಯೆಯನ್ನು ಪ್ರೀತಿಸ್ತಾ ಇರ್ತಾನೆ. ಪ್ರೀತಿಯ ಬಗ್ಗೆ, ಹೆಣ್ಣಿನ ಬಗ್ಗೆ ಅವನದೇ ಒಂದು ಫಿಲಾಸಫಿ ಹೇಳ್ತಾ ಇರ್ತಾನೆ, ಓದ್ತಾ ಇರ್ತಾನೆ. ಒಬ್ಬ ರೌಡಿ ಓದ್ತಾನೆ ಅಂದ್ರೇನೆ ಇಟ್ಸ್ ಅ ವಂಡರ್ಫುಲ್ ಕಾಂಬಿನೇಷನ್ ಅಲ್ಲ. ಸೊ ಅಂದರೆ ಒಬ್ಬ ಅಷ್ಟೊಂದು ಹ್ಯಾಪನಿಂಗ್, ಅಂದರೆ ಒಂಥರದ ಫುಲ್ ಕೂಲ್ ಅವನು ಓದ್ತಾನೆ ಬೇರೆ, ಬುದ್ಧಿವಂತ ಬೇರೆ, ಅವನದೇ ಒಂದು ಫಿಲಾಸಫಿ ಇದೆ ಬೇರೆ, ಅದು ಹೆಣ್ಣಿನ ಬಗ್ಗೆ. ವಂಡರ್ಫುಲ್ ರೋಲ್. ತುಂಬ ಪುಟ್ಟದಾಗಿದ್ರು ಪಾತ್ರ ಭಯಂಕರ ಇಂಪ್ಯಾಕ್ಟ್ಫುಲ್ ಆಗಿತ್ತು. ಆ ಡೈಲಾಗ್ ಸುಮಾರು ದಿವಸ ಓಡ್ತಾ ಇತ್ತು. ಅವ್ನು ಹೆಣ್ಣಿನ ಬಗ್ಗೆ ಅವ್ನಿಗೆ ಹೇಳ್ತಾನೆ. ಸೊ ಹೆಣ್ಣು ಅದೆಲ್ಲ ಕಣ್ಣು ಅಂತ, ಜೊತೆಗೆ ಉತ್ತರ ಕರ್ನಾಟಕದ ಭಾಷೆ.
ಇಟ್ ವಾಸ್ ವಂಡರ್ಫುಲ್ ಕಾಂಬಿನೇಷನ್. ಐ ವಾಸ್ ಲಕ್ಕಿ. ಜಟ್ಟ ಬಗ್ಗೆನೂ ಮಾತಾಡೋಣ ಅನ್ಕೊಂಡೆ ಸರ್, ಮರ್ತೋಯ್ತು. ಜಟ್ಟ ವಾಸ್ ಆಲ್ಸೋ ಅನ್ ಅಮೇಸಿಂಗ್ ಮೂವಿ. ಅಫ್ಕೋರ್ಸ್ ಅವಾಗ ರಿಲೀಸ್ ಆಗಿದ್ದ ಟೈಮಲ್ಲಿ ಮಾತಾಡ್ಬೋಣ ಸ್ವಲ್ಪ. ನಂದೇ ಕಥೆ ಹೇಳ್ತಾ ಇದ್ದೀವಿ. ಇಲ್ಲ ಸರ್, ಅವನು ಕೇಳ್ತೇನೆ, ಅವನು ತಲೆ ತಿಂತೀನಿ. ಸೊ ಅದ್ರ ಬಗ್ಗೆ, ಜಟ್ಟ ಬಗ್ಗೆ ಮಾತಾಡ್ತಾ ಇದೆ ಸರ್. ಜಟ್ಟ ವಾಸ್ ಅಗೇನ್ ನನಗೆ ತುಂಬ ಇಷ್ಟವಾದಂಥ ಪಾತ್ರ. ನಾನು ನಂಬಿದಂಥ ಸಿನಿಮಾ. ಯಾಕಂದ್ರೆ ಸುಮಾರು ವಿಷಯಗಳು ಗಿರಿ ಆಲೋಚನೆ ಮಾಡುವಂಥದ್ದು ಇದು ವಿಧಾನ ನನ್ನ ಆಲೋಚನೆಗಳಿಗೆ ಹೊಂದುತ್ತೆ. ಹಾಗಾಗಿ ನನಗೆ ತುಂಬ ಖುಷಿ ಕೊಟ್ಟಂಥ ಸಿನಿಮಾ, ಪಾತ್ರ ಇದು ಸಿನಿಮಾ ಅಂತಲೇ ಹೇಳೋದು. ಬೇರೆ ಇವತ್ತಿನ ಗಿರಿ ಯಾವಾಗಲೂ ಹೇಳೋದು, ಇದು ನಾನು ಸಿನಿಮಾ ಮಾಡಿರೋದು ನನ್ನೊಳಗಿನ ಗಂಡಸು ಅದರ ಏನು ಇದರಿಂದ ಪಶ್ಚಾತ್ತಾಪದಿಂದ ನನ್ನ ತಪ್ಪೊಪ್ಪಿಗೆ ಥರ ಇದು ಸಿನಿಮಾ. ಇಟ್ ವಾಸ್ ಆ್ಯಕ್ಚುಲಿ ಒಂದು ಕನ್ಫೆಷನ್ ಥರ, ಈಗಿನ ಒಬ್ಬ ಗಂಡಿನ ಕನ್ಫೆಷನ್. ಅದು ನಾವು ಹೆಣ್ಣನ್ನು ಹೇಗೆಲ್ಲ ಟ್ರೀಟ್ ಮಾಡ್ಕೊಂಡ್ಬಂದ್ವಿ, ಹೇಗೆ ಟ್ರೀಟ್ ಮಾಡ್ತಾ ಇದ್ವಿ, ಹೇಗೆ ಬಳಸ್ಕೊತಾ ಇದ್ವಿ, ಆ ಗಂಡು ಹೆಣ್ಣಿನ ಮಧ್ಯದ ಆ ಬೆರಕನ್ನು ಹೇಗೆ ಧರ್ಮ ಅಂದರು ಅಥವಾ ಧರ್ಮವನ್ನು ವ್ಯಾಪಾರ ಮಾಡ್ಕೊಂಡ್ರೆ ಜನಗಳು ಹೇಗೆ ಬಳಸ್ಕೊತಾ ಇದ್ದಾರೆ, ಅದನ್ನು ಬ್ಯೂಟಿಫುಲ್ಲಾಗಿ ತೊಗೊಂಡ್ಬಂದಿದೆ. ವಂಡರ್ಫುಲ್. ಅಗೇನ್ ಹರ್ಷಿಗೆ ತುಂಬ ಲೇಯರ್ಸ್ ಇರುವಂಥ ಕೊನೆಯಲ್ಲೂ ಅಲ್ಲೂ ಒಂದು ಈಗೋ ವಾರ್ ನಡೆಯುತ್ತಲ್ಲ ಅವನ ಮತ್ತು ಅವಳ ಮಧ್ಯ. ಅವಳು ಶಿ ಇಸ್ ಅ ಫೆಮಿನಿಸ್ಟ್. ಸೊ ಒಬ್ಬ ಸ್ತ್ರೀವಾದಿ ಒಬ್ಬ ಪುರುಷವಾದಿ ಜೊತೆಗೆ ಅವನು ಧರ್ಮದಲ್ಲಿ ಅವನು ಧರ್ಮಕ್ಕೆ ಮೊರೆ ಹೋಗಿ ಅಲ್ಲಿ ಅವನು ಕಾಪಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರುವಂಥ, ಅವನ ಈಗೋವನ್ನು ಕಾಪಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರುವಂಥವನು. ಅವಳ ಇನ್ಫ್ಲೂಯೆನ್ಸಲ್ಲಿ ಇವನು ಬದಲಾಗಿ ಹೋಗ್ಬಿಡ್ತಾನೆ, ಇವನು ಸಂತ ಆಗೋಗ್ಬಿಡ್ತಾನೆ. ಅವಳಿಗೆ ಆ ಸ್ತ್ರೀವಾದದ ಚೌಕಟ್ಟಿನಿಂದ ಹೊರಗಡೆ ಬರೋಕ್ಕಾಗಲ್ಲ. ಸೊ ದೆನ್ ಇಟ್ಸ್ ಹರ್ ಜರ್ನಿ. ನಾನು ಹೋಪಿಂಗ್ ಅದು ಪಾರ್ಟ್ 2 ಮಾಡ್ತಾರೆ ಅವರು ಅಂತ ಅನ್ಕೊಂಡಿದ್ದೆ. ಮೋಸ್ಟ್ ಪ್ರಾಬಬ್ಲಿ ಆ ಪಾತ್ರನ ಇಟ್ಕೊಂಡು ಆ ಪಾತ್ರ ಏನಾಗುತ್ತೆ ಮುಂದಕ್ಕೆ ಹೋಗಿ. ಇಟ್ ಇಸ್ ವಂಡರ್ಫುಲ್ ಥಾಟ್ ಅಲ್ಲ. ಕೊನೆಯಲ್ಲಿ ಪ್ರೀತಿಯೊಂದು ಪ್ರಾರ್ಥನೆ ಅಂತ ಒಂದು ಸಾಂಗ್ ಇದ್ದಿಲ್ಲ. ಸೊ ಆ ಸಾಂಗ್ ಮುಂದಿನ ಕಥೆ ಎಳೆಯಾಗಿ ಆ ಪಾತ್ರ ಇಟ್ಕೊಂಡು ಏನೋ ಮಾಡ್ತಾರೆ ನಾವು ಮೋಸ್ಟ್ಲಿ. ಗಿರಿ ಮಾಡ್ಬೋದು. ಗಿರಿ ಸರ್ ನೋಡ್ತಾ ಇದ್ರೆ ದಯವಿಟ್ಟು ಮಾಡಿ. ಓಕೆ, ಹರ್ಷಲ್, ನಿನ್ನ ಕೇಳೋದಾದ್ರೆ, ನೀನ್ ಆಕ್ಚುಲಿ ಮಾತಾಡಿದೆ ಅದ್ರ ಬಗ್ಗೆ. ಪೊಲೀಸ್ ಅಂದ ತಕ್ಷಣ ನಮಗೆ ಒಂದಷ್ಟು ಕ್ಲೀಶೆಗಳಿರುತ್ತೆ. ಮುಖ ಗಂಟು ಹಾಕೊಂಡಿರ್ತಾರೆ ಯಾವಾಗ್ಲೂ. ಐ ಥಿಂಕ್ ನನ್ನ ಪ್ರಕಾರ ಫಿಲ್ಮ್ ಫಸ್ಟ್ ಇಸ್ ಮೇಡ್ ವೆನ್ ಇಟ್ ಇಸ್ ರಿಟನ್. ಅಲ್ಲಿ ಆಲ್ಮೋಸ್ಟ್ ನನ್ನ ಪ್ರಕಾರ 50 to 60% ಆಫ್ ದ ವರ್ಕ್ ಇಸ್ ಡನ್. ಅದಾದ್ಮೇಲೆ ನಾವುಗಳು ಒಂಚೂರು ನಮ್ಮ ಆಸ್ಪೆಕ್ಟ್ಸ್ ನ ತಗೊಂಡ್ಬರ್ತಾ ಹೋಗ್ತೀವಿ ಅಷ್ಟೇ ಹೊರತು. ಐ ಥಿಂಕ್ ಅ ಲಾಟ್ ಆಫ್ ದ ಫಿಲ್ಮ್ ವಾಸ್ ಆಲ್ರೆಡಿ ಇನ್ ಪೇಪರ್ಸ್. ಗಂಟೆ ಇಟ್ಕೊಳ್ದೇ ಹೆಂಗ್ ಸಾಧ್ಯ? ಯಾರ ಜೊತೆ ಡೀಲ್ ಮಾಡೋದು? ಇವ್ರ ಕಸ್ಟಮರ್ಗಳು ಯಾರು? ಕಳ್ಳರು, ಕೊಲೆಗಡಗರು ಇಂಥವ್ರೆ. ಅವ್ರ ಹತ್ರ ಸತ್ಯ ಪ್ರವೇಶಿಸ್ಬೇಕು. ಸೊ ಯಾರು ತಾನು ಕಳ್ತನ ಮಾಡ್ತೇನೆ ಅಂತ ಹೇಳ್ಕೊತಾನೆ ಅಥವಾ ಯಾರು ಕೊಲೆ ಮಾಡಿದೆ ಅಂತ ಒಪ್ಕೊತಾನೆ. ಸೊ ಒಬ್ಬ ಮನುಷ್ಯ ಒಪ್ಕೊಳ್ದೇ ಇರೋದನ್ನ ಒಪ್ಸ್ಬೇಕು ಅಂತಿದಿಲ್ಲ. ಅದು ಭಯಂಕರ ಟಫ್ ಕೆಲಸ, ವೆರಿ ಸ್ಟ್ರೆಸ್ಫುಲ್ ಜಾಬ್. ಯಾಕಂದ್ರೆ ಅದಲ್ಲದೆ ಡೆಡ್ ಲೈನ್ಸ್ ಇರ್ತದೆ ಅವ್ರಿಗೆ. ಎಲ್ಲಿ ಬೆಂಗಳೂರಲ್ಲಿ ಎಷ್ಟು ಫೈನ್ ಹಾಕ್ಬೇಕು ಅಂತೆಲ್ಲ ಡೆಡ್ ಲೈನ್ ಇದೆ ಅಂತ, ಇಷ್ಟು ಲಕ್ಷ ಕಲೆಕ್ಟ್ ಮಾಡ್ಬೇಕು ಅಂತ. ಪಾಪ ಆ ತರ ಯಾಕಂದ್ರೆ ಡೆಡ್ ಲೈನ್ ರೀಚ್ ಆಗಿರಲ್ಲ ಪಾಪ. ಅಲ್ಲಿ ತನಕ ಪಾಪ ಅವರು ಪಾಪ ಎಲ್ಲ ಕಷ್ಟಪಡ್ತಾ ಇರ್ತಾರೆ ಜನ. ಯಾಕೆ ಅವ್ರನ್ನ ಹೋಗಿ ಫೈನ್ ಜೊತೆಗೆ ಆ ಗಿಲ್ಟ್ ಇರುತ್ತಲ್ಲ. ನನಗೆ ಸಖತ್ ಇಂಟ್ರೆಸ್ಟಿಂಗ್ ಅನ್ಸೋದು ಅವ್ರ ಗಿಲ್ಟ್. ಸೊ ಹಂಗಾಗಿ ಪಾಪ ಅವ್ರಿಗೆ ಎಷ್ಟೊಂದು ಕಾಯಿಲೆಗಳು ಬರ್ತವೆ. ಈ ಥರದ ಕೆಲಸ ಮಾಡುವಂಥವ್ರು ಎಲ್ಲರೂ, ಪೊಲೀಸ್ ಆಗಿರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ರಿಗೂ ಸಮಸ್ಯೆ ಏನಂದರೆ 2 ಕಡೆ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಎಕ್ಸಿಕ್ಯೂಟಿವ್ ಜಾಬ್ ಮಾಡುವಂಥವ್ರು ಮೇಯ್ನಾಗಿ ಸಿಕ್ಕಾಪಟ್ಟೆ ಸ್ಟ್ರೆಸ್ಗಳಿರ್ತಾರೆ. ಇವನು ಆಫೀಸರ್ಸ್ ದ ಸೇಮ್. ಸೊ ಹುಗ್ಗಟ್ಟಿಗದೆ ಇರೋಕ್ಕೆ ಹೆಂಗೆ ಸಾಧ್ಯ? ನಾವು ಬೇರೆ ಥರ ಮಾಡಬೇಕು ಅಂತ ಆಗ್ತಾ ಇರುವಂಥ ಪೊಲೀಸ್ ಮಾಡ್ಕೋಬೇಕಷ್ಟೇ. ಆ ಥರದ್ದು ಬೇಸಿಕ್ಲಿ ಮಾಸ್ ಗೀಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದೆ. ಹರ್ಷಿಲ್ ಹೇಳಿದಂಗೆ ಇಟ್ ವಾಸ್ ಅ ಕ್ಲಾಶ್. ಈಗ ಒಬ್ಬ ಜರ್ನಲಿಸ್ಟ್ ಅಂತ ಬಂದ ತಕ್ಷಣ ಅವ್ನು ಪ್ರೆಸ್ ಗೀಸು ಅಂತೆಲ್ಲ ಹೆದರ್ಸ್ತಾನಲ್ವ. ಸೊ ಈಗ ಪ್ರೆಸ್ ಅವ್ರನ್ನ ಲಾಯರ್ಗಳನ್ನ ಪೊಲೀಸರು ಡೀಲ್ ಮಾಡೋದು ಭಾರಿ ಕಷ್ಟ. ಸೊ ಇವ್ರು ಮಾತು ಮುಂಚೆ ಕೇಸ್ ಹಾಕ್ತಾರೆ ಅಥವಾ ಇವ್ರು ಎಲ್ಲೋ ಪೇಪರಲ್ಲಿ ಬರೆದು ಬಿಡ್ತಾರೆ. ಇವ್ರ ಬಗ್ಗೆ ಏನೋ ಒಂದು ಮಾಡಿ ಎಲ್ಲೋ ಯಾವತ್ತೋ ಏನೋ ಆಗಿರುತ್ತೆ, ಎಲ್ಲೋನೋ ತೆಗೆದ್ಬಿಟ್ಟು ಅದನ್ನ ಹರಾಸ್ಮೆಂಟ್ ಅಂತ ಕೇಸ್ ಹಾಕ್ಬಿಡ್ತಾರೆ. ಈ ಥರ ಎಲ್ಲ ಇರ್ತಾರೆ. ಸೊ ಈ ಥರದ ಒಬ್ಬ ಜರ್ನಲಿಸ್ಟ್ ಇದ್ರೆ ಹೆಂಗಿರುತ್ತೆ ಅವ್ರಿಬ್ಬರ ಮಧ್ಯೆ? ಇವನ್ ಬಾಯ್ ಬಿಡ್ಸೋದು ಹೆಂಗೆ? ಸೊ ಹಿ ಹ್ಯಾಸ್ ಟು ರಿಸಾರ್ಟ್ ಟು ದ ಪೊಲೀಸ್ ಆಫೀಸರ್ ಹ್ಯಾಸ್ ಟು ರಿಸಾರ್ಟ್ to all kinds of methods other than this. ಹೊಡೆಯೋದು ಬಿಟ್ಟು ಬೇರೆ ಎಲ್ಲ ಹೊಡೆಯೋಂಗಿಲ್ಲ. ಯಾರು ಚಿಕ್ಕ ಪುಟ್ಟ ಕಳ್ರಂದ್ರೆ ಹೊಡ್ಬಿಡ್ಬೋದು, ಅವ್ರೇನು ಮಾಡಲ್ಲ ಅನ್ನೋ ಧೈರ್ಯದಲ್ಲಿ. ಸೊ ಇಟ್ ಇಸ್ ನೈಸ್ ರಿಟನ್ ಆ ಥರ. ಸೊ ಆ ಥರದ ಒಂದು ಇಬ್ರು ಆ ಕಡೆ ಈ ಕಡೆ ಎಳ್ದಾಡ್ತಾ ಇರ್ತಾರೆ. ಸತ್ಯ ಹೆಂಗ್ ಓಕೆ, ಸೊ ಇಷ್ಟೊತ್ತು
ಹರ್ಷಿಲ್ ಅವ್ರ ಜೊತೆ ಮಾತಾಡ್ತಿದ್ವಿ. ಇವಾಗ ನಮ್ಮೊಂದಿಗೆ ಚಿತ್ರದ ನಿರ್ದೇಶಕರು ಸಾಗರ್ ಅವರಿದ್ದಾರೆ. ವೆಲ್ಕಮ್ ಟು ದ ಶೋ ಸಾಗರ್. ಸೊ ಈಗ ಒಂದಷ್ಟು ಜನರ ಮನಸ್ಸಲ್ಲಿ ಒಂದಷ್ಟು ಐಡಿಯಾಸ್ ಇರುತ್ತೆ. ಲೋ ಬಡ್ಜೆಟ್ ಸಿನಿಮಾ ಮತ್ತೆ ಹೈ ಬಡ್ಜೆಟ್ ಸಿನಿಮಾ. ಲೋ ಬಡ್ಜೆಟ್ ಸಿನಿಮಾ ಆದ್ರೆ ಫ್ಯಾಮಿಲಿ ಡ್ರಾಮಾಸ್ ಮಾಡ್ತಾರೆ, ಥ್ರಿಲ್ಲರ್ಸ್ ಮಾಡ್ತಾರೆ, ಆ ಥರದ್ದು ಒಂದಷ್ಟು ಐಡಿಯಾಸ್ ಇರುತ್ತೆ. ನೀವ್ ಯಾಕೆ ಥ್ರಿಲ್ಲರ್ ಸಬ್ಜೆಕ್ಟ್ ನಿಮ್ಮ ಮೊದಲ ಚಿತ್ರ ಆಗ್ಬೇಕು ಅಂತ ಚೂಸ್ ಮಾಡಿದ್ರಿ? ನನಗೆ ರೆಗ್ಯುಲರ್ ಆಗಿ ನ್ಯೂಸ್ ಆರ್ಟಿಕಲ್ಸು, ನ್ಯೂಸ್ ಪೇಪರ್ಸು ಮತ್ತು ಒಂದು ಕಾಮನ್ ಆಗಿ ಅಂದರೆ ಫ್ರೆಂಡ್ಸ್ ಹೇಳಿ ಜಾಸ್ತಿ ಬುಕ್ಸ್ ಓದಲ್ಲ, ಬಟ್ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದಂಥ ಬುಕ್ಸ್ ಓದ್ತಾ ಇರ್ತೀನಿ. ಸೊ ಏನಂದರೆ ಆ ಥರ ನಾನು ಒಂದು ಆರ್ಟಿಕಲ್ ಓದಿದ್ದೆ, ವೆರಿ ಇಂಟ್ರೆಸ್ಟಿಂಗ್ ಆರ್ಟಿಕಲ್. ಅದು ತುಂಬ ದಿವಸದಿಂದ ತಲೆಯಲ್ಲಿ ಉಳಿದಿತ್ತು. ಒಂದು ದಿವಸ ಶಿವಮೊಗ್ಗ ಟ್ರಾವೆಲ್ ಮಾಡ್ಬೇಕಾದ್ರೆ ಒಂದು ಸಡನ್ನಾಗಿ ಒಂದು ಐಡಿಯಾ ಸ್ಪಾರ್ಕ್ ಆಯಿತು. ಬಿಕಾಸ್ ಇವಾಗ ಇರೋ ಕರೆಂಟ್ ಪೊಲಿಟಿಕಲ್ ಸಿನಾರಿಯೋಸಿಗೆ ಮೇಯ್ನ್ ಜಾಸ್ತಿ ನೋಡುವಂಥ ವಿಷಯಗಳು ಇರುವಂಥ ಹಾಂಟಿಂಗ್ ಆಗಿರುವಂಥ ವಿಷಯಗಳೇ ಜಾಸ್ತಿ ನೋಡ್ಲಿಕ್ಕೆ ಆಗೋದು ನ್ಯೂಸಲ್ಲಿ, ಇದರಲ್ಲಿ. ಸೊ ಅದು ಬಿಟ್ಟು ಇನ್ನು ಡ್ರಾಮಾದಲ್ಲಿ ಅಂತ ನಾವು ಡ್ರಾಮಾ ಬೇರೆ, ಐ ಕ್ಯಾನ್ ರೀಡ್ ಡ್ರಾಮಾಸ್ ಆಲ್ಸೋ, ಬಟ್ ಲೈಕ್ ಆ ಪರ್ಟಿಕ್ಯುಲರ್ ಕೇಸ್ ಆಗಲಿ, ಆ ಪರ್ಟಿಕ್ಯುಲರ್ ವಿಷಯ ಆಗಲಿ ತುಂಬ ಹಾಂಟಿಂಗ್ ಆಗಿತ್ತು. ಸೊ ಅದ್ರ ಅಂದರೆ ಆ ಕೇಸ್ ಮುಟ್ಟದಲ್ಲೇ, ಆ ಕತೆ ಮುಟ್ಟದಲ್ಲೇ ಏನು ಮಾಡ್ಬೋದು ಅನ್ನೋಕ್ಕೋಸ್ಕರ ಅದನ್ನು ಚೂಸ್ ಮಾಡಿದೆ ಅಷ್ಟೇ. ಬಟ್ ಇನ್ನು ಲುಕಿಂಗ್ ಅಟ್ ದ ಬಜೆಟ್ ಆ್ಯಂಡ್ ಫ್ಯಾಕ್ಟರ್ಸ್, ಬೇರೆ ಕತೆಗಳು ಮಾಡ್ಲಿಕ್ಕೆ ಆಗ್ದಿರೋದ್ರಿಂದ ಸರ್, ಇದಾ ಅಥವಾ ಅದಾ ಅಂತ ಚಾಯ್ಸ್. ಸೊ ನಿಮಗೆ ಚಾಯ್ಸ್ ಕೊಟ್ರೆ ಫಾರ್ಮಿಂಗ ಅಥವಾ ಆಕ್ಟಿಂಗ? ಎರಡು ಚಾಯ್ಸ್ ಕೊಡಬೇಡಿ. ಆ್ಯಕ್ಟಿಂಗ್ ಅನ್ನೋದಿಲ್ಲ, ಸಿನಿಮಾ ಅಂತ ಅನ್ಬೋದು. ಆ್ಯಕ್ಟಿಂಗ್ ಮಾಡಿದವರು ಸಮ್ ಹೌ ಐ ವುಡ್ ಲವ್ ಟು ಬಿ ಅ ಪಾರ್ಟ್ ಆಫ್ ಸಿನಿಮಾ. ಓಕೆ. ಬಟ್ ಯಾವ್ದಾದ್ರು ಒಂದೇ ಅಂತಂದರೆ ಮೋಸ್ಟ್ ಆಫ್ಲಿ ಫಾರ್ಮಿಂಗ್ ಮಾಡ್ತೀನಿ. ಓಕೆ. ಮೂವೀಸ್ ನೋಡೋಕೆ ಇಷ್ಟಪಡ್ತೀರಾ, ವೆಬ್ ಸೀರೀಸ್ ನೋಡೋಕೆ ಇಷ್ಟಪಡ್ತೀರಾ? ಅದು ಎರಡು. ಸಿನಿಮಾ ಚೆನ್ನಾಗಿರೋ ಸಿನಿಮಾ ನೋಡ್ತೀನಿ, ವೆಬ್ ಸೀರೀಸ್ ಚೆನ್ನಾಗಿರೋ ವೆಬ್ ಸೀರೀಸ್. ಇನ್ಫ್ಯಾಕ್ಟ್ ಪ್ಯಾರಾಶೂಟ್ ಅಂತ ಒಂದು ವೆಬ್ ಸೀರೀಸ್ ನೋಡಿದ್ರೆ ತುಂಬಾ ಚೆನ್ನಾಗಿ ಇದೆ. ವೆಬ್ ಸೀರೀಸ್ ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ಅ ಗುಡ್ ಒನ್. ಸೊ ನೀವು ಇಂಟ್ರೋವರ್ಟಾ ಅಥವಾ ಸೋಷಿಯಲಿ ಇಂಟ್ರೋವರ್ಟಾ ಸರ್? ಎರಡು. ಇಲ್ಲ, ಸೋಷಿಯಲಿ ಇಂಟ್ರೋವರ್ಟ್ ಹಾಂ ಇರ್ಬೋದು, ಸೋಷಿಯಲಿ ಇಂಟ್ರೋವರ್ಟ್ ಇರ್ಬೋದು. ಫೀಲ್ಡ್ ಅಲ್ಲಿ ಇರೋದ್ರಿಂದ ಸೋಷಿಯಲಿ ಇಂಟ್ರೋವರ್ಟ್ ಹಾಗೇನ. ಸೋಷಿಯಲಿ ಇಂಟ್ರೋವರ್ಟ್ ಅಂದರೆ ಸೊಸೈಟಿ ಜೊತೆಗೆ ನಾವು ಸಂಭಾಷಣೆ ಮಾಡ್ತಾ ಇಲ್ಲ, ಆದರೆ ಇಂಟ್ರೋವರ್ಟ್ ಎಲ್ಲ ನಾವು ಮಾಡ್ತೀವಿ. ಗೊತ್ತಿಲ್ಲ, ಎರಡು ಕಡೆ ಹಂಗೇನೆ. ಕಾಲಕ್ಕೆ ತಕ್ಕಂಗೆ ಬದಲಾಗ್ತಾ ಇರುತ್ತೆ ಜೊತೆ. ವಯಸ್ಸಾಗ್ತಾ ಆಗ್ತಾ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಇಂಟ್ರೋವರ್ಟ್ ಇದೆಲ್ಲ. ನೀವು ಬಾಯಿ ಕಂಟ್ರೋಲ್ ಇರಲ್ಲ. ಸರ್, ಇಳೆಯರಾಜನ ಹಂಸಲೇಖನ? ಇಬ್ರು. ಈ ಕೊಟ್ಟಿರೋ ಚಾರ್ಜ್ ಯಾವುದು ಒಬ್ಬರನ್ನ ಹೇಳಕ್ ಸಾಧ್ಯವೇ ಇಲ್ಲ. ಓಕೆ, ಇದು ನೋಡೋಣ ಸರ್. ಮುದ್ದೆನಾ ಬಿರಿಯಾನಿನ? ಈ ಎರಡೂ. ಮುದ್ದೆ ತಿನ್ನಕ್ಕೆ ಇಷ್ಟ, ಬಿರಿಯಾನಿ ಮಾಡಕ್ಕೆ ಇಷ್ಟ, ಮಾಡಿ ತಿನ್ಸಕ್ಕೆ. ಸರಿ. ಅ ಡೇ ವಿತೌಟ್ ಸಿನಿಮಾ ಆರ್ ಅ ಡೇ ವಿತೌಟ್ ಮೊಬೈಲ್? ಡೆಫಿನೆಟ್ಲಿ ಅಡಿ ವಿತೌಟ್ ಮೊಬೈಲ್. ಇದೊಂದೇ ಆಕ್ಚುಲಿ ಒಂದು ಚೂಸ್ ಮಾಡಿದ್ದು. ನಿಮಗೆ ಗ್ರೇಟೆಸ್ಟ್ ಇಲ್ಯೂಷನ್ ಯಾವುದು ಅನ್ಸುತ್ತೆ, ಸಕ್ಸಸ್ ಅಥವಾ ದುಡ್ಡ? ಹೆಚ್ಚಿಗೆ ದುಡ್ಡು ಇಲ್ಯೂಷನ್ ಅಂತ ಹೇಳ್ಬೋದು. ಎರಡರಲ್ಲಿ ಸ್ವಲ್ಪ ದುಡ್ಡು. ಸರ್, ನೀವು ಸಾಕಷ್ಟು ಭಾಷೆಗಳಲ್ಲಿ ನಟಿಸಿದ್ದೀರಾ. ನನಗೆ ತುಂಬಾ ನೀವು ಮಾಡುವಂತಹ ಚಿತ್ರಗಳು ತುಂಬಾ ಇಷ್ಟ ಆಗೋದು ಅಂಡ್ ಸ್ಟ್ರೈಕಿಂಗ್ ಅಂತ ಅನ್ಸೋದು ಸೂರ್ಯ ಅವರ ಜೊತೆ ವರ್ಕ್ ಮಾಡಿದ, ಕನ್ನಡದಲ್ಲಿ ಸೂರ್ಯ ಅವ್ರ ಜೊತೆ ವರ್ಕ್ ಮಾಡಿದ್ದು, ಅಂಡ್ ಅಫ್ಕೋರ್ಸ್ ತಮಿಳಲ್ಲಿ ವೆಟ್ರಿಮಾರನ್ ಅವ್ರ ಜೊತೆ ವರ್ಕ್ ಮಾಡಿರುವಂತ ಸಿನಿಮಾಗಳು. ಅಂಡ್ ಇನ್ಫ್ಯಾಕ್ಟ್ ಮಣಿರತ್ನಂ ಅವರ ಪೊನ್ನಿಯಿನ್ ಸೆಲ್ವನಲ್ಲೂ ಕೂಡ ನೀವು ರವಿದಾಸನ್ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ರಿ. ಸೊ ಒಬ್ಬೊಬ್ರ ಜೊತೆ ವರ್ಕ್ ಮಾಡೋದು ಒಂದೊಂದು ಡೈರೆಕ್ಟರ್ ಜೊತೆ ವರ್ಕ್ ಮಾಡೋದು, ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಆಫ್ ಇಟ್ಸ್ ಓನ್. ವೆಟ್ರಿಮಾರನ್ ಅವರು ಮಾಡುವಂತಹ ಕಥೆಗಳ ಆಯ್ಕೆ ಆಗಿರ್ಬೋದು, ಸೂರ್ಯ ಅವರ ಡೈರೆಕ್ಷನ್ ಸ್ಟೈಲ್ ಆಗಿರ್ಬೋದು, ಅಥವಾ ಮಣಿರತ್ನಂ ಅಂತಾನೆ ತಗೊಳ್ಳೋಣ. ಇವ್ರಿಷ್ಟು ಜನದಲ್ಲಿ ನಿಮ್ಗೆ ಯಾವ ಪಾಯಿಂಟ್ ಯುನೀಕ್ ಅಂತ ಅನ್ಸಿದೆ? ಆಮೇಲೆ ಇವರಲ್ಲಿ ಸಾಮ್ಯತೆಗಳು ಇದೆ ಅಂತ ಕೂಡ ಅನ್ಸಿದ್ಯಾ? ಎಲ್ಲರೂ ಡೈರೆಕ್ಟರ್ ಅನ್ನೋದು ಸಾಮ್ಯತೆ. ಸಾರಿ, ಸಾಮ್ಯತೆ ಗೊತ್ತಿಲ್ಲ. ಎವ್ರಿಬಡಿ ಈಸ್ ಯೂನೀಕ್ ಅಂತ ಅನ್ಸುತ್ತೆ ನನಗೆ. ಈ ಸೂರ್ಯ ಅವರ ಅವ್ರು ನೋಡಿರುವಂಥ ಒಂದು ಸಮಾಜ ಇದೆಯಲ್ಲ, ಸಮಾಜದ ಒಂದು ಭಾಗ, ಅದರ ಡೀಟೇಲಿಂಗ್ ತುಂಬ ಬ್ಯೂಟಿಫುಲ್ಲಾಗಿ ಮಾಡ್ತಾರೆ. ಜೊತೆಗೆ ಈಸ್ ಅನ್ ಆರ್ಟಿಸ್ಟ್, ಈಸ್ ಅ ಪೇಂಟರ್. ಸೊ ಹಾಗಾಗಿ ಅದರ ನಿಮಗೆ ಗೊತ್ತಾಗುತ್ತೆ, ನಮ್ಮ ಬ್ರಷ್ ಸ್ಟ್ರೋಕ್ಸ್ ಗೊತ್ತಾಗುತ್ತೆ ಅವರ ಪಾತ್ರಗಳಲ್ಲಿ, ಅವರ ಸಂಭಾಷಣೆಯಲ್ಲಿ, ಸಿನಿಮಾನ ಕಟ್ಟುವಂಥ ರೀತಿಯಲ್ಲಿ. ದುನಿಯಾ ಇಲ್ಲಿಗೆ ಬಂದ ತುಂಬ ಫ್ರೆಶ್ ಸಿನಿಮಾ, ಒಂದು ಫ್ರೆಶ್ ಕೈಂಡ್ ಆಫ್ ಫಿಲ್ಮ್ ಮೇಕಿಂಗ್ ಕನ್ನಡಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದವರು. ಬಟ್ ಅದು ಸಿಕ್ಕಾಪಟ್ಟೆ ಕಷ್ಟ ಬಿಡಬೇಕಾಯ್ತು ಪಾಪ ಅವರು. ಆಗ ನಮಗೆಲ್ಲ ಫಿಲ್ಮ್ ಕ್ಯಾಮ್ರಾ ಬೇರೆ, ಸುಮ್ಮನೆ ಎಲ್ಲರೂ ಡೈವರ್ಟ್ ಮಾಡ್ತಾ ಇದ್ದೀನಿ, ಹೇಳಬೇಕು ಅನಿಸ್ತದೆ ಹೇಳ್ತಾ ಇದ್ದೀನಿ. ಫಿಲ್ಮ್ ಕ್ಯಾಮ್ರಾ ಬೇರೆ, ಟೆಲಿಸಿನಿ ಬಂದ ಮೇಲೆ ಗೊತ್ತಾಗ್ತಾ ಇತ್ತು ನಮಗೆ ಏನು ಶೂಟ್ ಮಾಡಿದ್ದೀವಿ ಅಂತ. ಸೊ ಫಿಲ್ಮ್ ಡೆವಲಪ್ ಆಗಿ ಬಂದು ವಾಪಸ್ಸು ಅದನ್ನು ಟೆಲಿಸಿನಿ ಕನ್ವರ್ಟ್ ಮಾಡಿ ಅದನ್ನು VHS ಪ್ಲೇಯರ್ ಹಾಕಿ ನೋಡಿದಾಗಲೇ ನಾವು ಹೆಂಗೆ ಶೂಟ್ ಮಾಡಿದ್ವಿ ಗೊತ್ತಾಗ್ತದೆ. ಮಾನಿಟರ್ ಇರ್ತಾ ಇರಲ್ಲ, ಮಾನಿಟರ್ ವಾಸ್ ಅನ್ ಕಾಸ್ಟ್ಲಿ ಅಫೇರ್. ಮಾನಿಟರ್ ತೊಗೊಂಡು ಸಿಕ್ಕಾಪಟ್ಟೆ ಖರ್ಚಾಗತ್ತೆ ಅಂತ ತುಂಬ ಕಾಂಪ್ಯಾಕ್ಟ್ ಬಡ್ಜೆಟ್ ತುಂಬ ಕಷ್ಟಪಟ್ಟು ಪಾಪ ಮಾಡಿದ್ರು.
ಬಟ್ ಬ್ಯೂಟಿಫುಲಿ ಡನ್. Correct. ಸೊ ಅವರು ಎಲ್ಲದರಲ್ಲೂ ಫ್ರೆಶ್ನೆಸ್ ಇತ್ತು. ಪಾತ್ರಗಳಾಗಿರ್ಬೋದು, ಸಂಭಾಷಣೆ ಆಗಿರ್ಬೋದು, ಸಿನಿಮಾ ಹೇಳುವಂಥ ಕತೆ ಹೇಳುವಂಥ ವಿಧಾನ ಆಗಿರ್ಬೋದು, ಶೈಲಿ ಆಗಿರ್ಬೋದು, ಎಲ್ಲವೂ ಅದರ ರಾನೆಸ್ ಮೇಯ್ನಾಗಿ, ದ ರಿಯಲಿಸಮ್ ಆಫ್ ಇಟ್. ಸೊ ಅದರ ನೈಜತೆ ತುಂಬ ಫ್ರೆಶ್ ಆಗಿತ್ತು ಇಲ್ಲಿಗೆ. ಸೊ ಸಿನಿಮಾ ಕತೆಗೆ ಅಷ್ಟು ನೈಜವಾಗಿ ಮಾಡೋದು, ಪಾತ್ರಗಳನ್ನು ನೈಜವಾಗಿ ಉಳಿಸ್ಕೊಳ್ಳುವಂಥದ್ದು, ಆ ಪಾತ್ರಗಳಲ್ಲೇ ಹೀರೋಯಿಸಮ್ನ ಹುಡುಕುವಂಥದ್ದೆಲ್ಲ ವೆರಿ ಫ್ರೆಶ್. ಸೊ ಇದೆಲ್ಲವೂ ಸೂರ್ಯ ಯುನಿಕ್ನೆಸ್ ಅನಿಸುತ್ತೆ. ವೆಟ್ರಿಮಾರನ್ ಅಗೇನ್ ಆ ರಾ ಇದರಲ್ಲೇ ಅವರ ಅನುಭವ, ಅವರ ಓದು ಬೇರೆ ಅದಕ್ಕೆ ಅನ್ಬೋದು. ತಮಿಳಿನಲ್ಲಿ ನಿಮಗೆ ಮೇಯ್ನ್ ದ್ರಾವಿಡಿಯನ್ ಮೂವ್ಮೆಂಟನ್ನು ಇನ್ಫ್ಲುಯೆನ್ಸ್ ತುಂಬ ನೀವು ನೋಡ್ತೀರಿ ಎಲ್ಲರಲ್ಲೂ, ಅಲ್ಲಿ ಆಡಿಯನ್ಸಲ್ಲೂ ಅಲ್ಲಿ ಫಿಲ್ಮ್ ಮೇಕರ್ಸಲ್ಲೂ ನಿಮಗೆ ಕಾಣುತ್ತೆ. ವೆರಿ ರೂಟೆಡ್ ಅವರ ಕಲ್ಚರ್ನಲ್ಲಿ. ಆ ಕಲ್ಚರ್ನಲ್ಲಿ ಈಗ ವೆಟ್ರಿಮಾರನ್ನ ಸಿನಿಮಾಗಳು, ಬೇರೆ ಬೇರೆ ಸಿನಿಮಾಗಳು ನೋಡಿದ್ರೆ ನೀವು ಪೊಲಾದ್ವರ್, ನಾರ್ತ್ ಮಡ್ರಾಸ್ನ ಸಿನಿಮಾ, ನಾರ್ತ್ ಮಡ್ರಾಸ್ನ ಕಲ್ಚರ್ನ ಅದರ ಆಳಕ್ಕಿಳಿದು ಅದನ್ನು ಅಧ್ಯಯನ ಮಾಡುವಂಥದ್ದಿಲ್ಲ. ಅದು ಅವರ ಅಂದರೆ ನೋಡಿರುವಂಥ ಕಲ್ಚರ್ ಅದು ಪೊಲಾದ್ವರ್. ಆದರೆ ಹಾಡುಗಳನ್ನು ಮಾಡ್ತಿದ್ದಂಗೆ ಅವರು ಅಲ್ಲೇ ಹೋಗಿ ಮದುರೈನವ್ರು ಆಗಿಲ್ಲದೆ ಹೋದರೂ ಸಹ ಮದುರೈನಲ್ಲಿ ಹೋಗಿ ಅಲ್ಲೇ ಸೆಟ್ಲ್ ಆಗಿ ಆ ಕೋಳಿ ಫೈಟ್ ಬಗ್ಗೆ ಎಲ್ಲ ತಿಳ್ಕೊಂಡು ಆ ಸಿನಿಮಾ ಶೂಟಿಂಗ್ ನಾವು ಮುಗಿಸೋ ಅಷ್ಟೊತ್ತಿಗೆ ಅಲ್ಲಿ ಯಾರು ಇದ್ದಾರೋ ಅವರು ದೊಡ್ಡ ದೊಡ್ಡ ಉಸ್ತಾದಗಳಂತ ಯಾರು ಇದ್ದಾರೋ ಅವರಷ್ಟೇ ಇವ್ರಿಗೆ ಗೊತ್ತಿತ್ತು ಕೋಳಿ ಬಗ್ಗೆ. ಸೊ ಬಿಟ್ಟಿದ್ರೆ ಇವರು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿರೋರು, ಬೇಕಾದ್ರೆ ಫೈಟ್ ಮಾಡಿಕೊಂಡು ಅದನ್ನು ಬಿಟ್ಟು ಅದನ್ನು ಪಾರಿವಾಳಕ್ಕೆ ಹಿಡ್ಕೊಂಡ್ರು. ಅದನ್ನು ಆ ಟೈಮಲ್ಲಿ ಪಾರಿವಾಳನ್ನ ಇಟ್ಕೊಂಡು ನಾವು ಹಿಂದಿಯಲ್ಲಿ ಸಿನಿಮಾ ಮಾಡೋಣ ಅಂತೆಲ್ಲ ಪ್ಲಾನ್ ಇತ್ತು ಅವ್ರದ್ದು. ಅದಕ್ಕೆ ಪಾರಿವಾಳ ಸಾಕಿ ಇವತ್ತಿಗೂ ಸಾಕ್ತಾರೆ ಪಾರಿವಾಳ. ಹಾಗೆ ಅಷ್ಟು ಆಳವಾಗಿ ಇಳಿದು ಅಧ್ಯಯನ ಮಾಡಿ ಅದನ್ನು ಸಿನಿಮಾ ಕತೆಗೆ ಹೋಗಿಸ್ಕೊಳ್ಳೋ ಅಂಥ ರೀತಿ, ಜೊತೆಗೆ ತುಂಬ ಸರಳವಾಗಿ, ತುಂಬ ಎಂಟರ್ಟೈನಿಂಗ್ ಆಗಿ, ಇವರಿಬ್ಬರು ಸಾಮ್ಯತೆ ನನಗೆ ಅದು ಅಂತ ಅನ್ಸುತ್ತೆ. ತುಂಬ ಸರಳವಾಗಿ, ತುಂಬ ಎಂಟರ್ಟೈನಿಂಗ್ ಆಗಿ, ತುಂಬ ಅಂದರೆ ಯಾವುದೋ ಒಂದು ಸಮಾಜ, ಒಂದು ವರ್ಗದ ಮೂಲಭೂತ ಸಮಸ್ಯೆಗಳನ್ನು, ತುಂಬ ಗಹನವಾದ ಆಳವಾದ ಸಮಸ್ಯೆಗಳನ್ನು ತುಂಬ ಸರಳವಾಗಿ ಸಿನಿಮಾ ಮೂಲಕ ಹೇಳೋದು ಶಕ್ತಿ ಇದೆಯಲ್ಲ, ಇಬ್ಬರು ಫಿಲ್ಮ್ ಮೇಕಿಂಗ್ಲು ಅದು ಒಂದು ಸಾಮ್ಯತೆ ಅಂತ ನನಗೆ ಅನಿಸುತ್ತೆ. ಮಣಿರತ್ನಂನವರ ಸಿನಿಮಾದಲ್ಲಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸೋದು ಮನುಷ್ಯರ ಭಾವನೆಗಳನ್ನು ಅವ್ರು ಹಿಡಿದು ಕಥೆಯಾಗಿ ಕಟ್ಟುವಂಥದ್ದು. ಆ್ಯಂಡ್ ಇಟ್ ಇಸ್ ಸೋ ಬ್ಯೂಟಿಫುಲ್. ಅಷ್ಟು ಸುಂದರವಾಗಿ ಅದನ್ನು ಕಟ್ಕೊಡೋಕ್ಕೆ ಸಾಧ್ಯನಾ ಅಂತಲೇ ಡೌಟ್ ಬರುತ್ತೆ. ಎಲ್ಲವೂ ಪಲ್ಲವಿಯಿಂದ ಹಿಡಿದು ಇವತ್ತಿನವರೆಗೂ ಪೊನ್ನಿಯಿನ್ ಸೆಲ್ವನ್ ನನಗೆ ತುಂಬ ಇಷ್ಟ ಆಗೋದು ಅಂದರೆ ಐಶ್ವರ್ಯ ರೈ ಮತ್ತು ಕಾರ್ತಿಕ್ ಅವರ ಸಂಭಾಷಣೆ, ಅವರಿಬ್ಬರು ಮಾತು ಪರ್ಫಾರ್ಮೆನ್ಸ್ ಇಸ್ ಬ್ರಿಲಿಯಂಟ್. ಬಟ್ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದಿದೆಯಲ್ಲ, ದಟ್ ಇಸ್ ಬ್ರಿಲಿಯಂಟ್. ಅದು ನಾನು ಮಧ್ಯೆ ಒಂದು 2-3 ಸಿನಿಮಾಗಳು ಫ್ಲಾಪ್ ಆಗಿಬಿಟ್ಟಿತ್ತು ಇವ್ರದ್ದು, ಮಣಿರತ್ನಂ ಅವ್ರದ್ದು. ಅಷ್ಟೇ ಮುಗಿದೋಯ್ತು, ಅವ್ರ ಕತೆ ಮುಗಿದೋಯ್ತು, ಅವ್ರು ಅಪ್ಡೇಟ್ ಆಗಲಿ, ಏನೇನೋ ಹೇಳಕ್ಕೆ ಶುರು ಮಾಡಿದ್ರು. ಓಕೆ ಕಣ್ಮಣಿ ಸಿನಿಮಾಗೆ ಹೋಗಿದ್ದೆ, ಇಂಟರ್ವಲ್ ನಾನೇ ಎದ್ದಿದ್ಕೊಂಡು ಕೂಗ್ತಾ ಇದ್ರಿ, ಇದು ಮಣಿರತ್ನಂ ಅಂತ. ಯಾವ ಮಣಿರತ್ನಂ ಮುಗಿದೋದ್ರು ಅಂತ ಹೇಳಿದ್ದು. ನನ್ನ ಹೆಂಡತಿ ಸುಮ್ಮನೆ ಕೂತ್ಕೊಳ್ಳೋ. ಓಕೆ ಕಣ್ಮಣಿ ಇಸ್ ಬ್ರಿಲಿಯಂಟ್. Though I don't agree with the climax of that film, but that was a brilliant film. ಅದು ಮಣಿರತ್ನಂನ ಅವರ ಸ್ಟ್ರೆಂತ್. ಅದು ಮನುಷ್ಯ ಸಿನಿಮಾಗಳೀಗ ಸುಮಾರು ಎಲ್ಲ ಸಿನಿಮಾಗಳು, ದಳಪತಿ ಹಿಡಿದು ಎಲ್ಲ ನೀವು ಯಾವುದೇ ನೋಡಿದ್ರು ಮನುಷ್ಯ ಸಂಬಂಧಗಳನ್ನ ಅವ್ರು ಕಟ್ಟುವಂಥ, ಮನುಷ್ಯರ ಭಾವನೆಗಳ ಆಳಕ್ಕೆ ಇಳಿದು, ಅಗೇನ್ ಇಲ್ಲಿ ಸಮಾಜದ ಬಗ್ಗೆ, ವರ್ಗಗಳ ಬಗ್ಗೆ ಅವ್ರಗಳ ಇದನ್ನು ಹಿಡ್ಕೊಂಡು ಅದೇ ಮನುಷ್ಯರ ಮೂಲಕನೇ ಹೇಳ್ತಾ ಇರ್ತಾರೆ ಇವ್ರುಗಳು ಕಥೆನ, ಸೂರ್ಯ ಆಗಲಿ ವೆಟ್ರಿಮಾರನ್ ಆಗಲಿ. ಬಟ್ ಮಣಿರತ್ನಂ ವೈಯಕ್ತಿಕ ಸಮಸ್ಯೆಗಳನ್ನು ಒಂದು ಕಥೆಯಾಗಿ ಕಟ್ಟಿ ಅದನ್ನು ಅಷ್ಟು ಅದ್ಭುತವಾಗಿ, ಅಷ್ಟು ಎಫೆಕ್ಟಿವ್ ಆಗಿ, ಅಷ್ಟು ಸುಂದರವಾಗಿ ನೀವು ತೆರೆ ಮೇಲೆ ತೊಗೊಂಡ್ಬರ್ತೀವಿ. ದಟ್ಸ್ ಇಸ್ ಸ್ಟ್ರೆಂತ್ ಅಂತ ನನಗೆ ಅನ್ಸುತ್ತೆ. ಓಕೆ, ಸೊ ವಡ ಚೆನ್ನೈ 2 ಯಾವಾಗ ಬರುತ್ತೆ ಸರ್? ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು. ಅದೊಂದು ಬೇಸರ ಇದೆ ವೆಟ್ರಿಮಾರನ್ ಅವ್ರ ಮೇಲೆ. 2-3 ಕಮಿಟ್ಮೆಂಟ್ ಬೇರೆ ಇದೆ. ಆದ್ಮೇಲೆ ವಾಡಿ ವಾಸಲ್ ಮಾಡ್ತಾರೆ ಅನ್ಸುತ್ತೆ. ಓಕೆ, ಮೋಸ್ಟ್ಲಿ ಅದಾದ ನಂತರ ಮಾಡ್ಬೋದೇನೋ. ಒಂದೇನೋ ಮಾತಾಡೋದು ಸುಮ್ಮನೆ ಅಂದ್ರು ಒಂದ್ಸಲ ಮಾಡ್ಬೇಕದ್ನ ಅಂತ. ಕಮಿಟ್ಮೆಂಟ್ಗಳು ತುಂಬ ಇದೆ. ಜೊತೆಗೆ ಅವ್ರು ಸಿನಿಮಾ ಮಾಡೋ ಮೆಥಡೇ ತುಂಬ ಪ್ರೊಲಾಂಗ್ಡ್ ಅವ್ರದ್ದು. ಯಾಕಂದರೆ ಒಂದು ಸಿನಿಮಾ ಕಥೆ ಅದರೊಳಗಡೆ ಆಳಕ್ಕೆ ಇಳಿದು ಅದನ್ನು ಮಾಡಿ, ಜೊತೆಗೆ ಅವ್ರು ಕ್ರಿಯೇಟ್ ಮಾಡೋ ಪಾತ್ರಗಳು ಎಷ್ಟೊಂದು ಸ್ಟ್ರಾಂಗ್ ಆಗಿರ್ತವೆ. ಅದು ಕಥೆನ ಎಲ್ಲ ಕಡೆಗೂ ಹಿಡ್ಕೊಂಡು ಎಳೆದಾಡಿ ಅದು 5-6 ಗಂಟೆ ಸಿನಿಮಾ ಆಗಿ, ಕಥೆ ಆಗಿ, ಅದು ಸಿನಿಮಾ ಆಗಿ ಮುಂದ್ಗಡೆ ಬರೋಷ್ಟೊಳಗೆ ಟೇಕ್ಸ್ ಟೈಮ್. ಸೊ ಹಾಗಾಗಿ ಗೊತ್ತಿಲ್ಲ, ನಾವು ಇವನ್ ಮೊನ್ನೆ ಅದೇ ಹೇಳ್ತೀವಿ, ತಮಾಷೆ ಮಾಡ್ತಾರೆ, ನೆಕ್ಸ್ಟ್ ವಡ ಚೆನ್ನೈ 2 ಅಲ್ಲಿ ಎಲ್ಲರೂ ಮುದುಕರಾಗೋಗ್ಬಿಡುತ್ತೆ. ನಾವು ನಿಜವಾಗ್ಲೂ ಮುದುಕರಾದ್ಮೇಲೆ ಮಾಡ್ತಾ ಇದ್ದೀವಿ. ಎಲ್ಲ ಅದೇ ಆಕ್ಟರ್ಸ್ ಬರ್ಬೋದು, ಬದುಕಿದ್ರೆ ನಾವೆಲ್ಲ ಮಾಡ್ಬೋದು ಅಂತ. ಸಾಗರ್ ಸರ್, ನಿಮಗೆ ರೈಟಿಂಗ್ ಟೀಮ್ ಅಂತ ಏನಾದರೂ ಇತ್ತಾ, ಅಥವಾ ನೀವೇ ಕೂತು ಬರೆದಿದ್ದ? ಹೌ ಡಿಡ್ ಇಟ್ ವರ್ಕ್ ಔಟ್? ಫಸ್ಟ್ ಡ್ರಾಫ್ಟು ನಾನೇ ಮಾಡಿದ್ದು. ಒಂದು ಸಿನಾಪ್ಸಿಸ್ ಅಂದರೆ ಒಂದು
ಒಂದು ಸಿನಾಪ್ಸಿಸ್ ಥರ ಒಂದು 30-40 ಪೇಜಸ್ ನಾವು ಮಾಡ್ತೀವಲ್ಲ ಫಸ್ಟ್ ನಾವು ಮಾಡಿ. ಅದಾದಮೇಲೆ ನನ್ನ ಫ್ರೆಂಡ್ ಬೆನ್ನಿ ಥಾಮಸ್ ಅಂತ ಒಬ್ಬರು ಇದ್ದಾರೆ. ಈಸ್ ಅ ನಾವೆಲಿಸ್ಟ್, ಇದರಲ್ಲಿ ಕೇರಳದಲ್ಲಿ ಇರೋರು. ಈಸ್ ಅ ಪೈಲಟ್ ಆಸ್ ವೆಲ್. ಸೊ ಅವರು ಆ ಫ್ರೀ ಟೈಮಲ್ಲಿ ನಾವೆಲ್ಸ್ ಬರೆದವರಿಗೆ ಅಂದರೆ ಅವ್ರದ್ದು ನಾವೆಲ್ ಒಂದು 2 ಹೊರಗಡೆನೂ ಬಂದಿದೆ ಕೂಡ. ಸೊ ಅವ್ರ ಹತ್ರ ನಾನು ಈ ಐಡಿಯಾನ ಹೇಳಿದೆ. ಸೊ ಅವರು ಸರಿ ನಾನೊಂದ್ಸತಿ ನೋಡ್ತೀನಿ ಕೂಡ ಅಂತ ಹೇಳ್ಬಿಟ್ಟು ಅವ್ರ ಸಿನಾಪ್ಸಿಸ್ ನೋಡಿ ವಿ ಬೋತ್ ರೋಟ್ ದ ಸ್ಕ್ರೀನ್ ಪ್ಲೇ ಟುಗೆದರ್. ಬೇರೆಯವ್ರದ್ದು ಒಪಿನಿಯನ್ಸು ಬೇಕಾಗಿದ್ದರಿಂದ ಲೈಕ್ ವಿ ಗಾಟ್ ಡೈಲಾಗ್ ರೈಟರ್ಸ್. ಸೊ ಅವ್ರದ್ದು ಡೈಲಾಗ್ಸ್ ಒಪಿನಿಯನ್ ತೊಗೊಂಡು ದೆನ್ ವಾಟ್ ಕುಡ್ ವರ್ಕ್ ಅನ್ನೋದು ನೋಡಿ ವಿ ಫೈನಲೈಸ್ಡ್ ಆನ್ ಇಟ್. ಈಗ ನೀವು ಸರಿಂದು ನನಗೆ ತುಂಬ ಫೇವ್ರೇಟ್ ಆಗಿದ್ದು ಪೊಲಾದವನ್ ಆಗಲಿ, ಆಮೇಲೆ ಈ ಥರ ಇಲ್ಲ ಇವ್ರದ್ದು ಉಳಿದವ್ರ ಕಡೆ ಸರ್ ಮಾಡಿದ್ರು. ಸರ್ ಮಾತಾಡೋದ್ರಲ್ಲೇ ನರೇಟಿವಲ್ಲೂ ಒಂದು ಪಾಸ್ ಇರುತ್ತೆ ಸರ್. ಅಂದರೆ ತುಂಬ ಫಾಸ್ಟಾಗಿ ಮಾತಾಡಲ್ಲ, ಒಂದು ಪಾಸ್ ಇರುತ್ತೆ. ಅದು ನನಗೆ ತುಂಬ ಇಷ್ಟ ಇದಂತ. ಸೊ ಅದೇನಂದರೆ ಸೊ ಹಾಗಾಗಿ ಸರ್ ಮಾಡಿದ್ರೆ ನಾನು ಡೈಲಾಗ್ಸ್ ಬರೀತಾ ಅಂದರೆ ಸರ್ ಇದ್ರೆ ಹೇಗಿರ್ಬೋದು. ಇದೇ ಇನ್ ಕೇಸ್ ಸರ್ ಇಲ್ದಲೆ ಬೇರೆ ಯಾರಾದರೂ ಮಾಡಿದಿದ್ರೆ ಇನ್ನು ಫಿಲಮ್ ಒಂದು 10 ನಿಮಿಷ ಸಣ್ಣದಾಗಿರ್ಬೋದೇನೋ. ಸೊ ಬಟ್ ನಮಗೆ ಅಂದರೆ ದಟ್ ಸ್ಪೇಸ್ ಇಸ್ ವೆರಿ ಮಚ್ ರಿಕ್ವೈರ್ಡ್. ಅಂದರೆ ಈಗ ನಾನು ನಿಮಗೆ ತುಂಬ ಫಾಸ್ಟಾಗಿ ಹೇಳಿದಾಗ ನಿಮ್ಮ ಬಿಲಿವಬಿಲಿಟಿ ಕಡಿಮೆ ಇರುತ್ತಲ್ವಾ. ಓಕೆ ಸರ್, ಮೇಷ್ಟ್ರಾಗಿದ್ದರಿಂದ ಏನಾದರೂ ಆ ಥರ ಏನಾದರೂ ಮೇಷ್ಟ್ರಾಗಿನೂ ಮೇಷ್ಟ್ರ ಕೆಲಸ ಮಾಡಿದ ಕಡಿಮೆ ನಾನು. ಅಂದರೆ ಸಾಹಿತ್ಯದ ಒಬ್ಬ ಟೀಚರ್ ಅಂದರೆ ಸಾಹಿತ್ಯನ ಹೆಂಗೆ ಹೇಳ್ಕೊಡ್ಲಿಕ್ಕೆ ಸಾಧ್ಯ? ಸಾಹಿತ್ಯದಲ್ಲಿ ನೀವು ಸಾಹಿತ್ಯದ ಬಗ್ಗೆ ಒಂದು ವಿಚಾರ ವಿನಿಮಯ ಸಾಧ್ಯ ಅಷ್ಟೇ ಅಂತ ನನ್ನ ಮಟ್ಟಿಗೆ. ಸೊ ಹಾಗಾಗಿ ಮಕ್ಕಳ ಜೊತೆ ಮಾತಾಡ್ತಾ ಇದ್ದೆ ಅಷ್ಟೆ, ಅವರ ಪರ್ಸ್ಪೆಕ್ಟಿವ್ ಏನೋ ಅಂತ ಕೇಳ್ಕೊತಾ ಇದ್ದೆ. ಸೊ ಇಲ್ಲಿ ಕಥೆಗಾರ ಅಥವಾ ಯಾವುದೋ ಒಂದು ಕತೆ ಬರ್ತೀನಿ, ಒಂದು ಕಾವ್ಯ ಇದೆ ಅಂತಂದರೆ ಕಾವ್ಯ ಬರೆದವರ ಕವಿಯ ಪರ್ಸ್ಪೆಕ್ಟಿವ್ ಏನಿರ್ಬೋದು, ಅದರ ಪಾಸಿಬಿಲಿಟೀಸ್ ಏನೆಲ್ಲ ಇರ್ಬೋದು ಅದನ್ನ ಎಕ್ಸ್ಪ್ಲೋರ್ ಮಾಡೋದು ತಾನೆ ಸಾಹಿತ್ಯದ ಪಾಠ ಅಂದರೆ ಹಾಗೆ ಇರುತ್ತೆ. ಸೊ ಹಾಗಾಗಿ ನಾನಲ್ಲಿ ನಾನೇನೋ ಪಾಠ ಮಾಡಿ ನನಗೆಲ್ಲನೂ ಗೊತ್ತು ಅಂತ ಹೇಳೋಕ್ಕಾಗಲ್ಲ. ಸೊ ಇಲ್ಲಿಗೆ ಬಂದರೆ ಅದೇ ಹೇಳ್ತಾರೆ ಪಾಸ್ ಇರುತ್ತೆ, ಡೈಲಾಗ್ ಜ್ಞಾಪಿಸ್ಕೊತಾ ಇರ್ತೀನಿ, ಮರ್ಕೊಬಿಟ್ಟಿರ್ತೀನಿ ಡೈಲಾಗ್. ಅದಕ್ಕೆ ಆ ಪಾಸ್ ಅದು ಒಂದು ಅಂದರೆ ಅಭ್ಯಾಸದಿಂದ ಮೋಸ್ಟ್ ಪ್ರಾಬಬ್ಲಿ ಅದರ ಒಂದು ಒಳ್ಳೆ ರಿದಮ್ಗೆ ತೊಗೊಂಬಂದು ಏನೋ ಉದ್ದೇಶಪೂರ್ವಕವಾಗಿ ಇವ್ರು ಗ್ಯಾಪ್ ಕೊಟ್ಟಿದ್ದಾರೆ ಥರ ಮಾಡ್ಕೊಂಡಿದ್ದೀನಿ ಅಂತ ನನಗನ್ಸುತ್ತೆ. ಗೊತ್ತಿಲ್ಲ, ಬಟ್ ಸ್ಟಿಲ್ ಸಂಭಾಷಣೆ ಅಥವಾ ಮಾತುಕತೆ ಒಂದು ಈಗ ನಾನು ಇಷ್ಟೊಂದೆಲ್ಲ ಸ್ಪೀಡಲ್ಲಿ ನನ್ನ ಪಾತ್ರಕ್ಕೆ ತಕ್ಕಂಗೆ ಇರಬೇಕು ಅಂತ ನನಗನ್ಸುತ್ತೆ. ನನಗೆಲ್ಲರೂ ಬರಿಬೇಕಾದ್ರೆ ಹೆಂಗೆ ಬಂದ್ಬಿಟ್ರು ನಾನು ಬಚಾವ್ ಡೈಲಾಗ್ ಮರ್ತೋಗೋ ಸಾಧ್ಯತೆ ಇರೋದ್ರಿಂದ ಯಾವಾಗಲೂ ಅಷ್ಟೇ ಡೈಲಾಗ್ ನನಗೆ ಮರ್ತೋಗುತ್ತೆ ಅಂತ ನಾನು ಹೇಳೋದಕ್ಕೆ ನನ್ನ ಬಗ್ಗೆ ಮಾತ್ರ ಹೇಳಲ್ಲ. ಮರ್ಲಾನ್ ಬಂಡಗೂ ಡೈಲಾಗ್ ಮರ್ತೋಗ್ತಾ ಇತ್ತಂತೆ, ಡೈಲಾಗ್ ಇದ್ದರೆ ಒಂದು ಆಕ್ಟೇ ಮಾಡಲ್ಲ ಅಂತ ಹೇಳ್ತಾ ಇದ್ದಂತೆ. ಸೊ ಬಟ್ ಸ್ಟಿಲ್ ಸಂಭಾಷಣೆಗೆ ಅದು ಒಂದು ಮ್ಯೂಸಿಕ್ ಥರ ಭಾಷೆ ತಾನೆ, ಭಾಷೆಗೆ ಒಂದು ಲಯ ಇರ್ತದೆ, ಅದರದ್ದೇ ಒಂದು ಗತಿ ಇರ್ತದೆ. ಜೊತೆಗೆ ಪಾತ್ರಕ್ಕೆ ತಕ್ಕಂಗೆ ಅದು ಬದಲಾಗ್ತಾ ಹೋಗುತ್ತೆ. ಪಾತ್ರ, ಜಾಗ, ಜಾಗ್ರಫಿ ಬದಲಾಗ್ತಾ ಇದ್ದಂಗೆ ಒಂದೊಂದು ಭಾಷೆ, ಕುಂದಾಪುರದ ಭಾಷೆ ಮಾತಾಡ್ತಾರೆ. ನಾವು ಎಷ್ಟೇ ಫಾಸ್ಟಾಗಿ ಮಾತಾಡಿದ್ರು ರಿಷಬ್ ಅವರೆಲ್ಲ ಇನ್ನೂ ಸ್ವಲ್ಪ ಫಾಸ್ಟಾಗಿ ಮಾತಾಡಿ ಸರ್ ಆಗ್ತಾ ಇದೆ, ಎಲ್ಲ ತೊದಲ್ತಾ ಇದೀವಿ ನಾವು ಹೆಂಗೆ ಇನ್ನೂ ಫಾಸ್ಟಾಗಿ ಮಾತಾಡೋದು ಅಂತ. ಬೆಲ್ಸಿನಿಂದ ಹೋದವ್ರಿಗೆ ಅಲ್ಲಿ ಮಾತಾಡೋದಕ್ಕೆ ಆ ಸ್ಪೀಡ್ ಕಷ್ಟನೇ. ಸೊ ಹಾಗೆ ಉತ್ತರ ಕನ್ನಡದ ಒಂಥರದ ಭಾಷೆ. ಈ ಕಡೆಗೆ ಬಂದರೆ ಸ್ವಲ್ಪ ಘಟ್ಟಕ್ಕೆ ಬಂದುಬಿಟ್ರೆ ಮಲೆನಾಡ್ಕೊಂಡು ಅವ್ರು ಹೇಳ್ದು ಆರಾಮಾಗಿ ಮಾತಾಡ್ತಾ ಇರ್ತಾರೆ. ಅಲ್ಲಿ ಬೇಕಾದಷ್ಟು ಟೈಮ್ ಇದೆ ಅವ್ರಿಗೆ. ಹಾಗೆ ಈ ಕಡೆಗೆ ಬಂದರೆ ಇನ್ನು ಬೇರೆ ಥರದ್ದೇ ಮಂಡಿಕೆಲ್ಲ ಬಂದಂಗೆ ಬಲ್ಸಿಗೆ ಬರ್ತಿದ್ದಂಗೆ ಬೇರೆನೇ ಥರ ಭಾಷೆ ಅಲ್ಲ. ಸೊ ಭಾಷೆಯ ಅದೊಂದು ಸಂಗೀತ ಅಲ್ಲ. ಯಾರೊಬ್ರು ಮ್ಯೂಸಿಕ್ ಡೈರೆಕ್ಟರ್ ಹಂಗೆ ಇದನ್ನೇ ಹೇಳಿದರು, ಸರ್ ಆರ್ಆರ್ಗೆ ಒಳ್ಳೆ ಗ್ಯಾಪ್ ಕೊಡ್ತೀರಾ ಸರ್ ನೀವು, ನಾನು ಡೈಲಾಗ್ ಜ್ಞಾಪಿಸ್ಕೊತಾ ಎಲ್ಲ ನಾನು ಆರ್ ಬಗ್ಗೆ ಬಟ್ ಇಟ್ ಇಸ್ ವರ್ಕ್ ಫಾರ್ ಮೀ. ಹಂಗಾಗಿ ಓಕೆ, ವೆಲ್ ಅಂಡ್ ಗುಡ್. ನೀವೇ ಹೇಳಿದ್ದೀರಾ ಸರ್, ಒಂದು ಪಾತ್ ಬ್ರೇಕಿಂಗ್ ಸಿನಿಮಾ ಅಥವಾ ಪಾತ್ ಬ್ರೇಕಿಂಗ್ ಫಿಲ್ಮ್ ಮೇಕರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ಅನ್ ಇಂಡಸ್ಟ್ರಿ ಅಂತ. ಸೊ ನೀವೇ ಸಾಕಷ್ಟು ಪಾತ್ ಬ್ರೇಕಿಂಗ್ ಸಿನಿಮಾಗಳ ಪಾರ್ಟ್ ಆಗಿದ್ರಿ, ದುನಿಯಾ ಆಗಿರ್ಬೋದು, ಉಳಿದವರು ಕಂಡಂತೆ, ಕಾಂತಾರ, ಹೀಗೆ. ಸೊ ಈಗ ಇಂಡಸ್ಟ್ರಿ ಒಂದಷ್ಟು ಸ್ಯಾಂಡಲ್ವುಡ್ ಸ್ವಲ್ಪ ಚೇತರಿಸ್ಕೊತಾ ಇದೆ, ಈ ವರ್ಷ ಒಂದಷ್ಟು ಹಿಟ್ಗಳನ್ನ ಕೊಡ್ತು. ಆದರೆ ನಮ್ಮ ಚಿತ್ರರಂಗ ಪಾತ್ ಬ್ರೇಕಿಂಗ್ ಸಿನಿಮಾ ಮಾಡಬೇಕಾ, ಹೊಸದಾಗಿ ಏನಾದರೂ ಕಂಡುಕೊಳ್ಳೋದು ಅವಶ್ಯಕತೆ ಇದೆಯಾ, ಯಾವ ರೀತಿ ನಮ್ಮ ಚಿತ್ರರಂಗ ಎಕ್ಸ್ಪ್ಲೋರ್ ಮಾಡಬೇಕು ಮುಂದೆ ಅಂತ ನಿಮ್ಗೆ ಅನ್ಸುತ್ತೆ? ನನಗನ್ಸೋದು ಗೊತ್ತಿಲ್ಲ, ನನಗನ್ಸೋದನ್ನು ನಾನು ಎಲ್ಲರ ಮೇಲೆ ಹೇಳಲಿಕ್ಕಾಗೋದಿಲ್ಲ. ಸುಮ್ಮನೆ ಈಗ ಒಬ್ಬ ಸಿನಿಮಾ ಆಡಿಯನ್ಸ್ ಆಗಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದರೆ, ಈಗ ನಾನೊಬ್ಬ ಅದನ್ನು ಬರೀ ವ್ಯಾಪಾರ ಅಂತಲೇ ತಿಳ್ಕೊಳ್ಳೋಣ. ಈಗ ನಾನು ಅದು ಈಗಿನ ಕನ್ಸ್ಯೂಮರಿಸ್ಟಿಕ್ ಸೊಸೈಟಿ, ಯಾಕಂದರೆ ನಿಮಗೆ ಎಲ್ಲ ಥರದ ಸಿನಿಮಾನು ಆನ್ಲೈನ್ ಸಿಗ್ತಾ ಇದೆ. ನಿಮಗೆ ಎಷ್ಟೊಂದು OTT ಪ್ಲ್ಯಾಟ್ಫಾರ್ಮ್ಗಳಿವೆ, ಎಲ್ಲ ಭಾಷೆಯ ಸಿನಿಮಾಗಳು, ಜಗತ್ತಿನ ಎಲ್ಲ ಸಿನಿಮಾಗಳು ನಿಮಗೆ ಸಿಗ್ತಾ ಇದೆ. ಸೊ ಇದರ ಮಧ್ಯೆ ನಾವು ಈ ಸ್ಥಳೀಯ ಸಿನಿಮಾನ ಉಳಿಸ್ಕೋಬೇಕು ಅಂತಂದರೆ ನಾವು ಹೆಂಗೆ ಆ ಆಡಿಯನ್ಸ್ಗೆ ನಾವು ಕೇಟರ್ ಮಾಡಬೇಕು, ಅವ್ರಿಗೆ ಏನು ಥರದ ಸಿನಿಮಾಗಳು ಮಾಡಿದ್ರೆ
ಖಂಡಿತ ಬಂದು ನೋಡೋರು ಇದ್ದಾರೆ. ಈಗಲೂ ಸಹ ಕನ್ನಡ ಸಿನಿಮಾಗಳು ನೋಡ್ತಾ ಇದ್ದಾರೆ, ಓಡ್ತಾ ಇವೆ ಸಿನಿಮಾಗಳನ್ನು ನೋಡೋದಕ್ಕೆ ಆಡಿಯನ್ಸ್ ಇದ್ದಾರೆ. ಅದು ಬರೀ ಕೊರಡು ಭಾಷಾ ಪ್ರೇಮ ಅಲ್ಲ, ಇಲ್ಲಿಯ ಟ್ಯಾಲೆಂಟಿನ ಬಗ್ಗೆ ಇರೋ ಗೌರವ, ಆರ್ಟ್ ಅಪ್ರಿಸಿಯೇಷನ್ ಅಂತ ಹೇಳ್ಬೋದು. ಆರ್ಟ್ ಅಪ್ರಿಸಿಯೇಷನ್ ಇನ್ನೂ ಸತ್ತಿಲ್ಲ, ಸೊ ತುಂಬ ಕಡಿಮೆ ಆಗಿದೆ, ಅದು ಬೇರೆ ಪ್ರಶ್ನೆ. ಬಟ್ ಸ್ಟಿಲ್ ಆರ್ಟ್ ಅಪ್ರಿಸಿಯೇಷನ್ ಅನ್ನೋದು ಇನ್ನೂ ಇದೆ ಅನ್ನೋದಕ್ಕೆ ಇವೇ ಕಾರಣ, ಈಗ ಸಿನಿಮಾಗಳು ಓಡ್ತಾ ಇರೋದು. ಸೊ ಪಾತ್ ಬ್ರೇಕಿಂಗ್ ಸಿನಿಮಾ ಅಂತ ನಾನು ಏನಕ್ಕೆ ಹೇಳಿದೆ ಅಂತಂದರೆ, ಹೇಳ್ತೀನಿ ಅಂದ್ರೆ ಯೋಚನೆ ಮಾಡ್ತಾಯಿದ್ದೆ, ಯಾಕೆ ಹೇಳಿದೆ, ಏನು ಹೇಳಿದೆ, ಹೇಳ್ಬಿಟ್ಟು ಸಿಗಾಕೊಂಬಿಟ್ನಲ್ಲಪ್ಪ ಏನಿದು ಅಂದರೆ ಹೊಸತನವನ್ನು ತೊಗೊಂಡು ಬಂದವರು ಎಲ್ಲರೂ, ಈಗ ರಾಮ್ ಗೋಪಾಲ್ ವರ್ಮಾ ಇರ್ಬೋದು ಫಾರ್ ಎಕ್ಸಾಂಪಲ್, ಬೇರೆನೇ ಥರದ ಸಿನಿಮಾಗಳು, ಒಂದೊಂದು ಸಿನಿಮಾಗಳು ಬೇರೆ ಬೇರೆ ಥರದ ಅಟೆಂಪ್ಟ್ಸೇ ಮಾಡಿದ್ರು. ನಾವು ಶಿವ ಇಂದ ಹಿಡಿದು ಎಲ್ಲ ಸಿನಿಮಾಗಳು ನೋಡಿ ಕೊನೆಗೆ ನನಗೆ ತುಂಬ ಇಂಪ್ರೆಸ್ ಮಾಡಿತ್ತು ಅಂದರೆ ನಿಶಬ್ದ ಅನ್ಸುತ್ತೆ. ನಿಶಬ್ದವರೆಗೂ ಬೇರೆ ಬೇರೆ ತುಂಬ ಹೊಸತನದ, ಯಾರೂ ಮುಟ್ಲಿಕ್ಕೆ ಧೈರ್ಯ ಮಾಡದೇ ಇರುವಂಥ ಸಬ್ಜೆಕ್ಟ್ಗಳನ್ನು ಕಥೆ ಹೇಳೋ ಶೈಲಿ ಎಲ್ಲನೂ ಹೊಸತನದಿಂದಾನೇ ಕೂಡಿತ್ತು. ಸೊ ಅದು ಇಟ್ ವಾಸ್ ನಾಟ್ ಫೋರ್ಸ್ಡ್, ಅವರು ಹಿಂಗೆ ಮಾಡಬೇಕು ಅಂತ ನಂಬಿದ್ರು, ಅದನ್ನು ಮಾಡಿದ್ರು. ಸೊ ಆ ಥರದ ಸಿನಿಮಾಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ. ಏನಕ್ಕೆ ಅಂತಂದ್ರೆ ನೆಕ್ಸ್ಟ್ ನಾವು ಇದು ನಮ್ಮದೊಂದೇ ಜನ್ರೇಷನ್ ಅಲ್ವಾ, ನೆಕ್ಸ್ಟ್ ಜನ್ರೇಷನ್ಗಳು ಸಿನಿಮಾ ಮಾಡ್ತಾನೆ ಇದ್ದಾರೆ. ಅವರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಳುತ್ತೆ, ಒಂದು ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೊಳುತ್ತೆ, ಆಡಿಯನ್ಸ್ನ ಓಪನ್ ಮಾಡುತ್ತೆ, ಜೊತೆಗೆ ಅವ್ರಿಗೊಂದು ಧೈರ್ಯ ತುಂಬುತ್ತೆ. ನಾನು ಹೊಸದಾಗಿ ಯೋಚನೆ ಮಾಡ್ಬೋದು, ಹೊಸದಾಗಿ ಯೋಚನೆ ಮಾಡಿದ್ರೆ ಜಾಗ ಇದೆ ಇಲ್ಲಿ ಅಂತ. ಇಲ್ದಿದ್ರೆ ಅವರು ಇದೇ ಚರಂಡಿ ಅಂತ ಮೋರಿ ಒಳಗಡೆ ಹರ್ಕೊಂಡು ಹೋಗ್ಬೋದು, ಮೋರಿ ನೀರು ಆಗಬೇಕಾಯ್ತು ಕೊನೆಗೆ ಇಲ್ದರೆ ಮುಂದಿನ ಜನ್ರೇಷನ್ ಹಂಗೆ ಆಗ್ಬಿಡುತ್ತೆ. ಹಾಗಾಗಿ ತುಂಬ ಮುಖ್ಯ ಅಂತಂದರೆ ಆಡಿಯನ್ಸ್ನ ಓಪನ್ ಅಪ್ ಮಾಡೋದು. ಸೊ ಸಿನಿಮಾಗೆ ಬರುವಂಥ ಆಡಿಯನ್ಸು ಇದೇ ಸಿನಿಮಾ ಕಥೆ ಅಂತ ನಿರ್ಧರಿಸಬಾರ್ದಲ್ಲ. ಸೊ ಒಬ್ಬ ಸಿನಿಮಾ ನಿರ್ದೇಶಕನ ನಂಬಿ, ನಟನನ್ನು ನಂಬಿ, ತಂತ್ರಜ್ಞರನ್ನು ನಂಬಿ ಅಲ್ಲಿಗೆ ಬಂದು ಓಕೆ ಇವರೇನೋ ಪ್ರಾಮಾಣಿಕವಾಗಿ ಹೇಳ್ತಾರೆ ಅಂತ ಕೂತ್ಕೊಂಡು ನೋಡುವಂಥ ಮಟ್ಟಿಗೆ ನಾವು ಆಡಿಯನ್ಸ್ನ ಬೆಳೆಸಿದ್ದಾದರೆ, ಇವಾಗೆ ಅದನ್ನು ಮಾಡಿಲ್ಲ, ತುಂಬ ಸರಿಯಾಗಿ ಮಾಡಿಲ್ಲ. ನಾವು ಒಂದಷ್ಟು ವರ್ಷಗಳಿಂದ ಬಿಟ್ಟುಬಿಟ್ಟಿದ್ದೀವಿ, ಹಾಳು ಮಾಡ್ಕೊಂಡಿದ್ದೀವಿ ನಮ್ಮ ಆಡಿಯನ್ಸ್ನ. ಹಾಗಾಗಿಯೇ ಕನ್ನಡ ಆಡಿಯನ್ಸ್ ಥಿಯೇಟರ್ ದೂರನೇ ಉಳಿದ್ಬಿಟ್ಟಿದ್ದಾರೆ. ಒಳ್ಳೆ ಸಿನಿಮಾಗಳು ಬಂದಾಗ ಅವನ್ನ ವಾಪಸ್ ಥಿಯೇಟರ್ ಕರ್ಕೊಂಡ್ಬರೋದು ತುಂಬ ಕಷ್ಟ ಆಗ್ತಾಯಿದೆ. ಬಟ್ ಮಲಯಾಳಂನಲ್ಲಿ ಅದು ತುಂಬ ಚೆನ್ನಾಗಿದೆ. ಕನ್ಸಿಸ್ಟೆಂಟಾಗಿ ಒಂದು ಒಳ್ಳೆ ಆಡಿಯನ್ಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸಿನಿಮಾ ಮಾಡೋದ್ತಾನೆ ಆಡಿಯನ್ಸ್ಗಳು. ಸೊ ಆ ಕೆಲಸ ನಾವು ಮಾಡಬೇಕಾಯ್ತು, ಅದನ್ನು ಕಲಿಬೇಕಾಯ್ತು ಖಂಡಿತ ಅವರಿಂದ. ಸೊ ಕನ್ಸಿಸ್ಟೆಂಟಾಗಿ ಆ ಕೆಲಸ ಒಳ್ಳೆ ಸಿನಿಮಾಗಳು ಮಾಡೋದಕ್ಕೆ ಅಂದರೆ ಕಂಟಿನ್ಯೂಸ್ ಆಗಿ ಇಟ್ ಶುಡ್ ಬಿ ಅ ಕಾನ್ವರ್ಸೇಷನ್ ಬಿಟ್ವೀನ್ ದ ಆಡಿಯನ್ಸ್ ಅಂಡ್ ದ ಫಿಲ್ಮ್ ಮೇಕರ್ಸ್. ಅದು ಕಂಟಿನ್ಯೂಸ್ ಆಗಿ ಉಳ್ಕೊಂಡ್ರೆ, ಆಡಿಯನ್ಸ್ನ ಓಪನ್ ಅಪ್ ಮಾಡಿಕೊಂಡ್ರೆ ನಾವು ಖಂಡಿತ ಇದಾಗತ್ತೆ ಅಂತ. ಅದೇ ಇಲ್ಲಿ ಸಕ್ಸಸ್ ರೇಟ್ ಅಷ್ಟು ಕಡಿಮೆ ಇದ್ದೂ ಸಹ ಇದನ್ನು ಸಿನಿಮಾವನ್ನು ಬಂದು ಮಾಡುವಂಥ ಟ್ಯಾಲೆಂಟ್ ಏನೂ ಕಡಿಮೆ ಆಗಿಲ್ಲ. ಸೊ ಅದಕ್ಕೆ ನಾವು ನಿಜವಾಗ್ಲೂ ಖುಷಿ ಪಡಬೇಕು. ಸೊ ಲೆಟ್ಸ್ ಬಿ ಹೋಪ್ಫುಲ್, ಖಂಡಿತ ಇನ್ನೂ ಒಳ್ಳೇದಾಗುತ್ತೆ ಅಂತ. ಓಕೆ, ಸೊ ಅನಾಮಧೇಯ ಅಶೋಕ್ ಕುಮಾರ್ ಅನ್ನೋದು ಒಂದು ತುಂಬಾ ಇಂಟ್ರೆಸ್ಟಿಂಗ್ ಟೈಟಲ್. ಯಾಕೆ ಈ ಟೈಟಲ್ ಸುಮಾರು ಜನಕ್ಕೆ ಗೊತ್ತಿದೆಯೋ ಅಲ್ಲೋ ಗೊತ್ತಿಲ್ಲ, ಯಾಕೆ ಅನಾಮಧೇಯ ಅಶೋಕ್ ಕುಮಾರ್ ಅಂತ ಹೇಳ್ತಾರೆ ಅಂತ, ಇಫ್ ಯು ಕ್ಯಾನ್ ಎಕ್ಸ್ಪ್ಲೈನ್ ಇಟ್ ಟು ಅವರ್ ಆಡಿಯನ್ಸ್. ಸೊ ನಾನು ತುಂಬ ಕಾಮನ್ ಆಗಿ ಯಾವುದೋ ಒಂದು ಅಂದರೆ ನನಗೆ ಒನ್ ಆಫ್ ಮೈ ಫೇವ್ರೇಟ್ ರೈಟರ್ಸ್ ಲೀ ಚೈಲ್ಡ್ ಅಂತ, ಅವ್ರದ್ದು ಸೀರೀಸ್ ಲೀ ಚೈಲ್ಡ್ ಒನ್ ಶಾಟ್ ಇದಾವೆ. ಅವ್ರದ್ದು ಕಾಮನ್ ಆಗಿ ಜಾನ್ ಡೋ ಅನ್ನೋ ಜಾನ್. ಸೊ ಅವ್ರು ಅದು ಏನಕ್ಕೆ ಯೂಸ್ ಮಾಡಿದಾರೆ, ಬಿಕಾಸ್ ಅಲ್ಲಿ ಎನಿ ಅನ್ನೋನ್ ಪರ್ಸನ್ ಅನಾನಿಮಸ್ ಪರ್ಸನ್. ಸೊ ಬಿಕಾಸ್ ಇಲ್ಲಿ ನಮ್ಮಲ್ಲಿ ಎನಿ ಅನ್ನೋನ್ ಪರ್ಸನ್ ಅನಾನಿಮಸ್ ಪರ್ಸನ್ ಇಸ್ ಕಾಲ್ಡ್ ಆಸ್ ಅಶೋಕ್ ಕುಮಾರ್. ಸೊ ಈಗ ನಮ್ಮ ಕಥೆ ಪ್ರಕಾರ ಬಂದ್ರೆ ನಾವು ಅಶೋಕ್ ಕುಮಾರಿಗೆ ಹುಡುಕಾಡ್ತಾ ಇದ್ವಿ. ಸೊ ಹಾಗಾಗಿ ಅನಾಮಧೇಯ ಅಶೋಕ್ ಕುಮಾರ್. ಓಕೆ, ಪವರ್ ಆಫ್ ಸಿನಿಮಾ ಅಂತ ಮಾತಾಡಿದಾಗ ಕಿಶೋರ್ ಸರ್ ನೀವು ಒಂದಷ್ಟು ಕಡೆ ಹೇಳಿದ್ರಿ ದಟ್ ಸಿನಿಮಾ ಇಸ್ ಅ ವೆರಿ ಹ್ಯೂಜ್ ಇನ್ಫ್ಲೂಯೆನ್ಸ್. ಅದರಲ್ಲಿ ನಾವು ತೋರಿಸುವಂಥದ್ದನ್ನ ಜನ ತಮ್ಮ ಜೀವನದಲ್ಲಿ ಅಳವಡಿಸ್ಕೋತಾರೆ ಎಷ್ಟೋ ಸಲ. ಕೆಲವೊಮ್ಮೆ ಸರಿಯಾದ ದಿಕ್ಕಿನ ಕಡೆಗೂ ಕರ್ಕೊಂಡು ಹೋಗಿದೆ, ತಪ್ಪು ದಿಕ್ಕಿನ ಕಡೆಗೂ ಕರ್ಕೊಂಡು ಹೋಗಿದೆ ಅಂತ. ಸೊ ಪವರ್ ಆಫ್ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಏನ್ ಹೇಳ್ತೀರಾ ಸರ್? ಹೌ ಪವರ್ಫುಲ್ ಇಸ್? ವೆರಿ ಪವರ್ಫುಲ್. ಜೊತೆಗೆ ಮೇಕ್ ಬಿಲೀವ್ ಆರ್ಟ್ ಅಂತ ಹೇಳ್ತಾ ಇರ್ತೀವಿ, ನೀವೇನೇ ನಂಬಿಸೋದು ಅಂತ. ಸೊ ನಂಬಿಸ್ಬಿಡ್ತೀವಿ ನಾವು, ಅಲ್ಲಿ ಇದೆಲ್ಲ ನಿಜ ಅಂತ ನಂಬಿಸ್ಬಿಡ್ತೀವಿ. ಜನ ಅಲ್ಲಿ ಕೂತ್ಕೊಂಡು ಆ ಥರದೇ ನೋಡಿ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡುವಾಗಂತೂ ಇನ್ನೂ ಹೆಚ್ಚಿಗೆ ನಂಬಿಡ್ತಾರೆ. ಸೊ ಯಾಕಂದರೆ ಪೂರ್ತಿ ಅದರೊಳಗಡೆ ಮುಳುಗಿರ್ತಾರಲ್ಲ, ಇಮರ್ಸ್ಡ್ ಎಕ್ಸ್ಪೀರಿಯನ್ಸ್ ಥರ. ಸೊ ತುಂಬ ಪವರ್ಫುಲ್. ಸೊ ಹಾಗಾಗಿ ನಾವು ತುಂಬ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕಾಗುತ್ತೆ. ಸೊ ತುಂಬ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಅದು ಬರೀ ವ್ಯಾಪಾರ ಮಾತ್ರ ಅಲ್ಲ. ಈಗ ದುಡ್ಡು ಕೊಟ್ಟು ನಾನು ಸಿನಿಮಾ ತೋರಿಸ್ತೀನಪ್ಪ ನಿನಗೆ, ನೀನು ದುಡ್ಡು ಕೊಟ್ಬಿಟ್ಟು ಸಿನಿಮಾ ನೋಡ್ತೀಯ, ನಿನಗೆ ಎಂಟರ್ಟೈನ್ ಮಾಡ್ತೀನಿ, ನೀನು ಹೋಗು, ನಾನು ಯಾರೋ ನೀನು ಯಾರೋ ಅನ್ನೋದು ಬೇರೆ. ಯಾಕೆಂದರೆ ಅಲ್ಲಿ ಅಷ್ಟು ಮಾತ್ರ ಇಲ್ಲ, ವ್ಯಾಪಾರದಲ್ಲಿ ಒಂದು ಎಮೋಷ್ನಲ್ ಇದು ಕೂಡ ಇದೆ. ಸೊ ಅವರು ನಿಮ್ಮ ಕಲಾವಿದರನ್ನ ಇಷ್ಟಪಡ್ತಾರೆ, ತಂತ್ರಜ್ಞರನ್ನ ಇಷ್ಟಪಡ್ತಾರೆ, ಅವ್ರ ಸಿನಿಮಾನ ಮತ್ತೆ ಬಂದು ನೋಡ್ತಾರೆ. ಸೊ ನಾನು ಒಳ್ಳೆ ಪ್ರಾಡಕ್ಟ್ ಕೊಟ್ಟೆ ಅಂತ ಮಾತ್ರ ಅಲ್ಲ, ಪರ್ಸನಲಾಗಿ ಕನೆಕ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಈಗ ರಾಜ್ಕುಮಾರ್ ಅವ್ರನ್ನ ಯಾಕೆ ಅಣ್ಣ ಅವ್ರನ್ನ ಕರಿತಾ ಇದ್ದಾರೆ? ಆಮೇಲೆ ಅಣ್ಣವರು ಅಂತಂದರೆ ಸುಮ್ಮನೆ ಕರಿತಾ ಇದ್ದಲ್ಲ, ನಮ್ಮ ಮನೆ ನನ್ನ ಅಣ್ಣ ಅಂತಲೇ ನಂಬಿನೇ ಅವ್ರು ಕರಿತಾ ಇದ್ರು. ಸೊ ಅವ್ರಿಗೆ ಏನೇ ಅಫೆಕ್ಟ್ ಆದರೂ ನಮ್ಗೆ ಅಫೆಕ್ಟ್ ಆಗ್ತಾ ಇತ್ತು. ಸೊ ಅಷ್ಟರ ಮಟ್ಟಿಗೆ ಪ್ರೀತಿ ಕೂಡ ಬೆಳೆದ್ಬಿಡುತ್ತೆ ಸಿನಿಮಾಗಳ ಮೂಲಕ. ಸೊ ಸಿನಿಮಾ ಮೇಕ್ ಬಿಲೀವ್ ಆಡ್ಬೇರೆ ಆಗ್ತದೆ. ನಾನು ಅವ್ನು ಕೂತ್ಕೊಂಡು ಅಷ್ಟೊತ್ತು ನೋಡಿದ ದಿವಸ ಅವ್ರನ್ನ ಒಳಗಡೆ ಸಿನಿಮಾ ಒಳಗಡೆ ಹಾಕ್ಕೊಂಡ್ಬಿಡ್ತಾರೆ, ಪಾತ್ರಗಳ ಜೊತೆ ರಿಲೇಟ್ ಮಾಡ್ಕೊಂಡ್ಬಿಡ್ತಾರೆ. ಅವ್ರಿಗೋಸ್ಕರ ಅಳ್ತಾರೆ,
ಕೂತ್ಕೊಂಡು ನಾನು ಮಾಡ್ತೀನಿ, ನಾನು ಮಾಡ್ತೀನಿ, ಹೌದು ಹೌದು ನನಗೆ ಅಳು ಬರ್ತಲ್ಲಿ. ಸೊ ಆ ಪಾತ್ರ ನೋಡೋದು ಖುಷಿ ಆಗುತ್ತೆ. ನಾನೊಂದು ಸಿನಿಮಾಲಿ ಯಾವುದು ತುಂಗಾವನಂ ಮಾಡ್ತಾಯಿದ್ದು, ಅದಕ್ಕೆ ಮುಂಚೆ ಯಾವುದು ಗೌತಮ್ ಮೆನನ್ ಅವ್ರದ್ದು ಒಂದು ಸಿನಿಮಾ, ಅಜಿತ್ ಮಾಡಿದ ಸಿನಿಮಾ, ರೀಸೆಂಟ್ ಆಗಿ ಬಂದಿದೆ. ಎಣ್ಣೆಯರಿಂದ ಎಣ್ಣೆಯರಿಂದ ಅಲ್ಲಿ ಮಾಡಿ, ಅದ್ರಲ್ಲಿ ತ್ರಿಷಾ ಸತ್ತೋಗ್ಬಿಡ್ತಾಳೆ. ತ್ರಿಷಾ ಪಾತ್ರ ಸತ್ತೋಗ್ಬಿಡುತ್ತೆ. ಆ ಪಿಕ್ಚರ್ ನೋಡ್ಬಿಟ್ಟೆ ಸಿಕ್ಕಾಪಟ್ಟೆ ದುಃಖ ಆಗೋಯ್ತು. ನೆಕ್ಸ್ಟ್ ಒಂದು 2 ದಿವಸ ಬಿಟ್ಟು ಶೂಟಿಂಗ್ ಇತ್ತು. ನಾನು ನೋಡಿದ ತಕ್ಷಣ ಖುಷಿ ಆಗೋಯ್ತು. ತ್ರಿಷಾ ನೋಡೋಲ್ಲಿ ನಾನು ಅವ್ರಿಗೆ ಹೋಗಿ ಹೇಳಿದೆ, ನನಗೆ ತುಂಬ ದುಃಖ ಆಗ್ತಾಯಿತ್ತು ನಿಮ್ಮ ಪಾತ್ರದಲ್ಲಿ ಸತ್ತೋಗಿದ್ದು, ಇಲ್ಲಿ ನಿಮ್ಮನ್ನು ನೋಡಿದಾಗ ಖುಷಿ ಆಯ್ತು ನನಗೆ ಅಂತ. ಸೊ ಎಮೋಷ್ನಲ್ ಆಗಿ ಅಷ್ಟು ಇನ್ವೆಸ್ಟ್ ಮಾಡಿಬಿಟ್ಟಿರ್ತೀವಿ ನಾವು ಸಿನಿಮಾದಲ್ಲಿ. ಸೊ ಹಾಗಾಗಿ ಪಾತ್ರಗಳ ಜೊತೆ ಕಲಾವಿದರ ಜೊತೆ ಒಂದು ಥರದ ಪರ್ಸನಲ್ ಬಾಂಡಿಂಗ್ ಶುರು ಆಗುತ್ತೆ. ಸೊ ಹಾಗಾಗಿ ಅವ್ರಿಗೋಸ್ಕರ ನಾವು ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗುತ್ತೆ, ಜವಾಬ್ದಾರಿಯುತ ಸಿನಿಮಾಗಳನ್ನ ಮಾಡಬೇಕಾದ್ರೆ ಮುಖ್ಯವಾಗಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ. ಸಿನಿಮಾ ತುಂಬ ಪವರ್ಫುಲ್ ಮಾಧ್ಯಮ. ಯಾಕಂದರೆ ಎಷ್ಟೊಂದು ಬಳಸ್ತೀವಿ ಅವ್ರನ್ನ, ಜನಗಳನ್ನ ಮೋಸ ಮಾಡಿದ್ರೆ ನಾವು. ಎಲ್ಲ ಕತೆ, ಮ್ಯೂಸಿಕ್, ಸಂಭಾಷಣೆ, ಸೀನ್ಗಳು, ಡ್ರಾಮಾ ಎಲ್ಲನೂ ಬಳಸಿ ಒಂದು ಕಥೆಯನ್ನು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಅದು ಏನೇ ಕಥೆ ಆಗಿರ್ಬೋದು ಪ್ರಾಮಾಣಿಕವಾಗಿ ಹೇಳಿ ಅವರಿಗೆ ನಾವು ಬರೀ ವ್ಯಾಪಾರ ಮಾತ್ರ ಅಷ್ಟೇ ಅಲ್ಲದೆ ಅವರನ್ನು ನಮ್ಮ ಸಂಸಾರದ ಅಥವಾ ಒಂದು ಭಾಗ ಅಂತ ತಿಳ್ಕೊಂಡು ಅವ್ರನ್ನ ನೋಡ್ಬೇಕಾಯ್ತು, ಪ್ರೇಕ್ಷಕರನ್ನ ನಾವು ಅಷ್ಟು ಜವಾಬ್ದಾರಿ ಇರಬೇಕಾಯ್ತು ಅಷ್ಟೇ. ಸೊ ಫೈನಲಿ ಅನಾಮಧೇಯ ಅಶೋಕ್ ಕುಮಾರ್ ಬಗ್ಗೆ, ನೀವು ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿದ್ರೆ ವಿ ವೋಂಟ್ ಡಿಸಪಾಯಿಂಟ್ ಯು, ಪ್ಲೀಸ್ ಗಿವ್ ಇಟ್ ಅ ಟ್ರೈ. ಓಕೆ ಸರ್. ಸೊ ಈ ಥರ ಸಿನಿಮಾಗಳನ್ನ ಇಷ್ಟಪಡುವಂಥ ಎಲ್ಲರೂ ಇಷ್ಟಪಡ್ತಾರೆ ಅನ್ಸುತ್ತೆ. ಯಾಕಂದರೆ ಇವತ್ತು OTTಯಲ್ಲಿ ಬರೀ ಥ್ರಿಲ್ಲರ್ಗಳನ್ನೇ ಹೆಚ್ಚಿಗೆ ನೋಡ್ತಾ ಇದ್ದೀವಿ ನಾವು. ಸೊ ಅಂಥವ್ರೆಲ್ಲ ಬಂದು ನೋಡ್ಬೋದು ಆ ಥರದ ಒಂದು ಸಿನಿಮಾ. ಥ್ಯಾಂಕ್ ಯು, ಇಷ್ಟೊತ್ತು ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮಾತಾಡಿಸಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.